ಸೊ ಗಾಂಧೀಜಿ ಅವರು 1869 ಹುಟ್ಟಿದವರು, ನಮಗೆಲ್ಲ ಗೊತ್ತು. ಇಂಟು ಅ ವೆರಿ ವೆಲ್ದಿ ಫ್ಯಾಮಿಲಿ. ಅವ್ರ ತಂದೆ ಪ್ಲಸ್ ಅವ್ರ ಗ್ರ್ಯಾಂಡ್ ಫಾದರ್ ಇಬ್ಬರು ಕೂಡ ಚೀಫ್ ಮಿನಿಸ್ಟರ್ಸ್ ಆಫ್ ದಿ ಪ್ರಾವಿನ್ಸ್. ಅವರಿಬ್ಬರು ಚೀಫ್ ಮಿನಿಸ್ಟರ್ಸ್ ಆಫ್ ಪ್ರಾವಿನ್ಸ್ನಲ್ಲಿ. ಆಮೇಲೆ 19ನಲ್ಲಿ ಇಂಗ್ಲೆಂಡ್ ಹೋಗಿ 22ನಲ್ಲಿ ಅವರು ಲಾಯರ್ ಡಿಗ್ರಿ ತಗೊಂಡು ಬಂದಿದ್ದಾರೆ. 2 ವರ್ಷ ಇಂಡಿಯಾದಲ್ಲಿ ಬಂದು ಭಾಳ ಪ್ರಯತ್ನ ಮಾಡಿದ್ದಾರೆ. ಸೂರತ್ನಲ್ಲಿ, ಅಹಮದಾಬಾದ್ನಲ್ಲಿ ಇಂಡಿಯಾದಲ್ಲಿ ಲಾಯರ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಫೇಲ್ಡ್. ಹಿ ಫೇಲ್ಡ್ ಎಸ್ ಅ ಲಾಯರ್ ಇನ್ ಇಂಡಿಯಾ. ಅದಾದ ಮೇಲೆ ಒಂದು ಶ್ರೀಮಂತ ಮನುಷ್ಯ ಅವರು ಸೌತ್ ಆಫ್ರಿಕಾ ಕರೀತಾರೆ, ತಾವು ದಯವಿಟ್ಟು ಬರಬೇಕು, ನಮಗೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಿಕೊಡಿನೋ. ಅಟ್ ದಿ ಏಜ್ ಆಫ್ 23 ಅವರು ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ. ಸೊ ಗಾಂಧೀಜಿ ಪುನಃ ಇಂಡಿಯಾ ಬರುವಾಗ 45 ವರ್ಷ. ಸೊ ದ 22 years ಇನ್ ಸೌತ್ ಆಫ್ರಿಕಾ ಇಟ್ ಮೇಡ್ ಮೈ ಮಹಾತ್ಮ. ನಾವೆಲ್ಲ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಾವೆಲ್ಲ ಮಾತಾಡ್ಕೊಂಡು ಬರ್ತೀವಿ. ಬಟ್ ಸೌತ್ ಆಫ್ರಿಕಾದಲ್ಲಿ ಫಸ್ಟ್ ಟೈಮ್ ಮಹಾತ್ಮ ಅನ್ನೋ ವರ್ಡ್ ಕೊಟ್ಟಿದ್ದು 1914ನಲ್ಲಿ, 1914ನಲ್ಲಿ. 1915 ಕೇಮ್ ಟು ಇಂಡಿಯಾ. ಇಂಡಿಯಾ ಬಂದ ಮೇಲೆ ಕೂಡ ನಾವೆಲ್ಲ ಕೂಡ ಗಾಂಧೀಜಿ ಒಂದು ಹೈಪು. ಸೌತ್ ಆಫ್ರಿಕಾದಲ್ಲಿ ಡಿಫ್ರೆಂಟ್ ಮನುಷ್ಯ. ಅಲ್ಲಿ ಯಾರು ಕೂಡ ಹಿಂದಿ ಮುಸ್ಲಿಂ ನೋಡಲ್ಲ. ನಾವು ಹೊರದೇಶ ಹೋದ ಮೇಲೆ ಅಲ್ಲಿ ಎಲ್ಲ ಇಂಡಿಯನ್ ನೋಡ್ತಾರೆ. ಅವ್ರೊಳಗಡೆ ಹಿಂದಿ ಮುಸ್ಲಿಂ ಭೇದ ಭಾವನೆ ಇರಲ್ಲ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಇರಲ್ಲ. ಇನ್ಫ್ಯಾಕ್ಟ್ ಗಾಂಧೀಜಿಸ್ ಬಿಗ್ಗೆಸ್ಟ್ ಅಡ್ವೊಕೇಟ್ ಸೌತ್ ಆಫ್ರಿಕಾದಲ್ಲಿ ತಮಿಳ್ಸು, ಕೇರಳೈಟ್ಸ್ ಅವರು, ಆಂಧ್ರೈಟ್ಸ್ ಅವರು ಭಾಳ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದವರು ಅವರು. ಬಟ್ ಇಂಡಿಯಾ ಬಂದ ಮೇಲೆ ಗಾಂಧೀಜಿ ನೋಡಿದ ಇಂಡಿಯಾ ಭಾಳ ಡಿಫ್ರೆಂಟ್. 1915ನಲ್ಲಿ ಅವರು ಬಾಲಿವುಡ್ ವರ್ಷನ್ ಒಂದು ಶುರು ಮಾಡಿದ್ದಾರೆ. ಇದು ಮುಸ್ಲಿಂ ಕಮ್ಯುನಿಟಿಗೆ ಮಾತ್ರ ಇರುವ ಒಂದು ಸೆಪರೇಟ್ ಒಂದು ಮೂವ್ಮೆಂಟ್ನು. ಆಮೇಲೆ ಗಾಂಧೀಜಿ ಇಂಡಿಯಾ ಬಂದು ನೋಡಿದ ಮೇಲೆ ಭಾಳ ಅನ್ಟಚಬಿಲಿಟಿ ಇತ್ತು. ಹಿಂದೂ ಒಳಗಡೆ ಒಂದು ಕಮ್ಯುನಿಟಿಗೆ ನಾವು ಮುಟ್ಟಲ್ಲ, ಅವ್ರ ಬಗ್ಗೆ ನಾವು ಮಾತಾಡಲ್ಲ, ನಮ್ಮ ಮನೆಯೊಳಗಡೆ ಬರಲಿಕ್ಕಿಲ್ಲ, ನಮ್ಮ ಜೊತೆಗೆ ಟೀ ಕೊಡಲಿಕ್ಕಿಲ್ಲ ಅನ್ನಿತ್ತು. 50% ಲೇಡೀಸ್ ಅವರು ಮನೆಯಲ್ಲಿ ಅವರು ಕುಕಿಂಗ್ ಮಾತ್ರ ಮಾಡಬೇಕು. ಅವರು ಮಿಷಿನ್ ಪ್ರೊಡ್ಯೂಸಿಂಗ್, ಒಂದು ಮಿಷಿನ್ ಆಗಿ ಮಕ್ಕಳು ಪ್ರೊಡ್ಯೂಸ್ ಮಾಡುವ ಒಂದು ಮಿಷಿನ್ಸ್ ಆಗಿ ಮಾತ್ರ ಇರಬೇಕು ಅಂತ ಗಾಂಧೀಜಿ ನೋಡಿದ್ದಾರೆ 1915ನಲ್ಲಿ. ಆಮೇಲೆ ಹಿಂದೂ ಮುಸ್ಲಿಂ ಹಾರ್ಮನಿ ಸರಿಯಾಗಿಲ್ಲ. ಅವ್ರು ಹೇಳಿದ 1 ವರ್ಷ ನಾನು ಇಂಡಿಯಾ ಫುಲ್ ಟ್ರಾವೆಲ್ ಮಾಡ್ತೀನಿ, ಅದುವರೆ ನಾನು ಯಾರಿಗೂ ಏನೂ ಕಮೆಂಟ್ ಮಾಡಲ್ಲ, ನನಗೆ ಬಿಟ್ಬಿಡಿ, ಯಾವ ಪ್ರೆಸ್ಗೂ ಮಾತಾಡಲ್ಲ, ಏನು ವಿಷಯ ನಾನು ಕೈನಲ್ಲಿ ತಗೊಳ್ಳಲ್ಲ. 1 year ಐ ವಿಲ್ ಟ್ರಾವೆಲ್ ಅಕ್ರಾಸ್ ಇಂಡಿಯಾ. ಸೊ 1915 1916 1917 ಮಾರ್ಚ್ವರೆ ಆಲ್ ಓವರ್ ಇಂಡಿಯಾ ಹೋಗ್ತಾರೆ. ತಮಿಳ್ನಾಡು ಬರ್ತಾರೆ, ನಟೇಶನ್ ಅವ್ರು ಕರ್ಕೊಂಡು ಬರ್ತಾರೆ. ತಮಿಳ್ನಾಡಿನಲ್ಲಿ ಸಿಕ್ಕಾಪಟ್ಟ ಭಾಷಣ ಮಾಡ್ತಾರೆ. ವಿಜಯವಾಡ ಹೋಗ್ತಾರೆ. ಈ ಗೋಸ್ ಟು ಕೇರಳ, ಈ ಗೋಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. 1917ನಲ್ಲಿ ಫಸ್ಟ್ ಟೈಮ್ ಗಾಂಧಿಗೆ ಒಂದು ಆಪರ್ಚುನಿಟಿ ಸಿಗ್ತದೆ. ಬಿಹಾರದಲ್ಲಿ ಚಂಪರಾನ್ನಲ್ಲಿ ಗಾಂಧೀಜಿ ಕರೀತಾರೆ. ಒಂದು 10 ನಿಮಿಷ ಗಾಂಧೀಜಿ ಬಗ್ಗೆ ಮಾತಾಡಿಬಿಟ್ಟು ಐ ವಿಲ್ ಗೆಟ್ ಇನ್ ಟು ಮೈ ಟಾಪಿಕ್. ಯಾಕೆಂದ್ರೆ ಗಾಂಧೀಜಿ ಬಗ್ಗೆ ನಾವು ನಿಜವಾಗಿ ಸತ್ಯ ತಿಳ್ಕೊಳ್ಬೇಕು. 1917ದಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಗಾಂಧೀಜಿ ಕರೀತಾರೆ. ಬಿಹಾರ ಜನ ಅವರು ಚಂಪರಾನ ಕರೀತಾರೆ, ತಾವು ಬರಬೇಕು ಸರ್, ನಮ್ಮಲ್ಲಿಂದ ಇಂಡಿಗೋ ಒಂದು ಕಲ್ಟಿವೇಟ್ ಮಾಡ್ತಾ ಇದ್ವಿ. ಇಂಡಿಗೋ ಸರ್ ಡೈ, ನಾವೆಲ್ಲ ಸಿಂಥೆಟಿಕ್ ಡೈ ಬರಲಿಕ್ಕೆ ಮುಂಚೆ ನಮ್ಮ ಭಾಳ ಡ್ರೆಸ್ ಬಂದು ಇಂಡಿಗೋ ಡೈನಲ್ಲಿ ಮಾಡ್ತಾರೆ. ತಾವು ಬಂದು ಬ್ರಿಟಿಷ್ ಅವರು ಭಾಳ ಅವ್ರ ಉಪದ್ರ ಕೊಡ್ತಾ ಇದ್ದಾರೆ. ನಮ್ಮ ಲ್ಯಾಂಡ್ನಲ್ಲಿ ಏನು ಕಲ್ಟಿವೇಟ್ ಮಾಡಬೇಕು ಬ್ರಿಟಿಷ್ ಅವರೇ ನಮಗೆ ಹೇಳ್ತಾ ಇದ್ದಾರೆ ಸಾಹೇಬ್ರೆ, ತಾವು ಬಂದು ಸ್ವಲ್ಪ ಫೈಟ್ ಮಾಡಿ. ಗಾಂಧೀಜಿ ಅವರು 1917ನಲ್ಲಿ ಚಂಪರಾಣಕ್ಕೆ ಹೋಗ್ತಾರೆ. ಆ ಊರು ಕಲೆಕ್ಟರ್ ಅವರು ಸೀದಾ ಒಂದು 144 ಆರ್ಡರ್ ಮಾಡಿ, ನಮ್ಮ ಊರಿನಲ್ಲಿ 144 ಆವಾಗ ಆಗ್ತಾ ಇರ್ತೀವಿ. 144 ಮಾಡಿ ಗಾಂಧೀಜಿ ಊರೊಳಗಡೆ ಬರಲಿಕ್ಕಿಲ್ಲ, ಗೆಟ್ ಔಟ್ ಅಂತ ಹೇಳ್ತಾರೆ. ನಿಮಗೇನಲ್ಲಿ ಬಿಸ್ನೆಸ್ ಇಲ್ಲ, ಗೆಟ್ ಔಟ್. ಸೊ ಗಾಂಧೀಜಿ ಹೇಳ್ತಾರೆ, ಫಸ್ಟ್ ಟೈಮ್ ನಾನು ಎಲ್ಲಿ ಹೋಗಲ್ಲ, ನಾನೆಲ್ಲಿ ಬಂದಿರುವುದು ಜನ ನನಗೆ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀನಿ. ನಿಮಗೆ ಏನು ಬೇಕೋ ಮಾಡಿ, ನೀವು ಮಾಡಿದ 144 CRPC ಆರ್ಡರ್ ನಾನು ವೈಲೇಟ್ ಮಾಡ್ತೀನಿ. ಅವತ್ತೇ ಎಲ್ಲರಿಗೂ ಗೊತ್ತಾಗ್ತದೆ, ಓ ಈ ಮನುಷ್ಯ ನಾವು ಗಾಂಧಿನ ಭಾಳ ಸಾಫ್ಟಾಗಿ ನೋಡಿದ ಮನುಷ್ಯ ಇಲ್ಲ, ವೆರಿ ವೆರಿ ಹಾರ್ಡ್ ಮ್ಯಾನ್, ಇಸ್ ಅ ವೆರಿ ವೆರಿ ಹಾರ್ಡ್ ಮ್ಯಾನ್, ಭಾಳ ಕಠಿಣ ಮನುಷ್ಯ. ಆಮೇಲೆ ಬಂದ ತಕ್ಷಣ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೇಳ್ತಾರೆ, ಡಿಸ್ಟ್ರಿಕ್ಟ್ SP ಕೇಳ್ತಾರೆ, ಅಲ್ಲಿರುವ ಎಲ್ಲ ಜನ ಕೇಳ್ತಾರೆ. ನಾನು 144 ಒಬೇ ಮಾಡಲ್ಲ, ವೈಲೇಟ್ ಮಾಡ್ತೀನಿ, ನಿಮಗೆ ತಾಕತ್ತಿದೆ ನನ್ನ ಮೇಲೆ ಮುಟ್ಟಿ ನೋಡಿ. ಸೊ ಬ್ರಿಟಿಷ್ ಅವ್ರಿಗೆ ಫಸ್ಟ್ ಟೈಮ್ ಒಂದು ಕನ್ಫ್ಯೂಷನ್, ಏನು ಭಾಳ ಇಂಡಿಯಾದಲ್ಲಿ ಇದುವರೆ ನಮಗೆ ಯಾರೂ ಹೇಳಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 20 ವರ್ಷ ಮಾಡಿಕೊಂಡು ಬಂದಿದ್ದಾರೆ. ಮೊಹಮ್ಮದ್ ಅಲಿ ಜಿನ್ನಾ ಮಾಡಿಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಒಂದು ಮನುಷ್ಯ ಓಪನ್ ಆಗಿ ಬಂದು ಡ್ಯಾರಿಂಗ್ ಆಗಿ ಬಂದು ನಮಗೆ ಹೇಳ್ತಾನೆ, ನಾನು ಆ ಆರ್ಡರ್ ವೈಲೇಟ್ ಮಾಡ್ತೀನಿ. ಅದು ದೊಡ್ಡ ಲೆವೆಲ್ದಲ್ಲಿ ಚರ್ಚೆ ಆಗ್ತದೆ. ಚೀಫ್ ಸೆಕ್ರೆಟರಿ ಲೆವೆಲ್, ಇಟ್ ಗೋಸ್ ಟು ಆಲ್ ದಿ ವೇ ಟು ದ ಗವರ್ನರ್ ಜನರಲ್. ಎಲ್ಲರೂ ಚರ್ಚೆ ಮಾಡ್ತಾರೆ ಯಾವ ಥರ ಈ ಮನುಷ್ಯಕ್ಕೆ ಹ್ಯಾಂಡಲ್ ಮಾಡೋದು. ಆಮೇಲೆ ಗಾಂಧೀಜಿಗೆ ಹೇಳ್ತಾರೆ, ಏನಪ್ಪ ನಾವು ಮಾಡಬೇಕು ದಯವಿಟ್ಟು ಹೇಳಿ. ಇವರು ಏನು ಜನ ಕಷ್ಟ ಹೇಳ್ತಾರೋ ನೀವು ಸಾಲ್ವ್ ಮಾಡಿ, ನಾನು ನಿಮ್ಮ ಜೊತೆಗೆ ಇದ್ದೀನಿ. ಭಾಳ ಡಿಫ್ರೆಂಟಾಗಿ 3 ದಿವಸದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿದಲ್ಲಿ ಗಾಂಧೀಜಿಯ ಮೆಂಬರ್. 3 ದಿವಸಕ್ಕೆ ಮುಂಚೆ ಗಾಂಧೀಜಿ ಊರು ಬಿಟ್ಟು ಹೋಗಿ ಅಂತ ಹೇಳಿದ ಅದೇ ಸರ್ಕಾರ ಗಾಂಧೀಜಿ ಮೆಂಬರ್ ಆಗಿ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಈ ಥರ ಒಂದೊಂದು ರೀತಿಯಲ್ಲಿ ಗಾಂಧೀಜಿ ಅವ್ರ ಇಮೇಜ್ ಬಿಲ್ಡ್ ಆಯ್ಕೊಂಡು ಹೋಗ್ತದೆ. 1920ನಲ್ಲಿ ಫಸ್ಟ್ ಟೈಮ್ ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗ್ತಾರೆ, UP. ಹೋದ ತಕ್ಷಣ ನೋಡ್ತಾರೆ, ಏನಪ್ಪ ಗಂಗಾ ಇದು, ನೀವೆಲ್ಲ ಹಿಂದೂಸ್ ಅವರು ಗಂಗಾ ಗಂಗಾ ಅಂತ ಬಂದು ಎಲ್ಲ ಬಂದು ಸ್ನಾನ ಮಾಡ್ತೀರಿ, ಭಾಳ ಮರ್ಯಾದೆ ಕೊಡ್ತೀರಿ, ಈ ನೀರು ಕುಡ್ಲಿಕ್ಕೆ ಆಗ್ತಾ ಇಲ್ಲ. ತಾವೆಲ್ಲ ಏನು ಹಿಂದೂ ಧರ್ಮ ತಾವು ಫಾಲೋ ಮಾಡ್ತೀರಿ, ಒಂದು ನಿಮ್ಮೊಳಗಡೆ ತಾವು ಒಂದು ಕ್ಲೀನಿನೆಸ್ ಮೇಂಟೈನ್ ಮಾಡ್ಲಿಕ್ಕಾಗಿರೋಣ, ವಾಟ್ ರಿಲಿಜನ್. ಸೊ ಗಾಂಧೀಜಿಸ್ ಫಸ್ಟ್ ಲೆಸನ್ ಇನ್ ಇಸ್ 150th year ಈ ಬಿಲೀವ್ ಏನು ರಿಲಿಜನ್ ಇದೆ, ನಾವು ಏನು ಹಿಂದೂ ಮುಸ್ಲಿಂ ಕ್ರಿಸ್ಟಿಯನ್ ಪಾರ್ಸಿ ಬುದ್ಧಿಸಮ್ನೆಲ್ಲ ಹೇಳ್ಕೊಂಡು ಬರ್ತೀವಿ,
ಅಟ್ ಇಟ್ಸ್ ಕೋರ್, ಒಳಗಡೆ ಇರುವ ಕೋರ್ನಲ್ಲಿ ಇಟ್ ಹ್ಯಾಸ್ ಟು ಪ್ರೀಚ್ ಕೈಂಡ್ನೆಸ್. ಅದು ಕೋರ್ನಲ್ಲಿ ನಮಗೆ ಪ್ರೀಚ್ ಮಾಡುವ ಫಸ್ಟ್ ಲೆಸನ್ ಬಂದು ಕೈಂಡ್ನೆಸ್ ಪ್ರೀಚ್ ಮಾಡಬೇಕು. ಇಟ್ ಹ್ಯಾಸ್ ಟು ಪ್ರೀಚ್ ಕ್ಲೀನ್ಲಿನೆಸ್. ಇದು ಗಾಂಧೀಜಿಯವರು 1920ದಲ್ಲಿ ಎಕ್ಸ್ಟೆನ್ಸಿವ್ಲಿ ಮಾತಾಡಿದರು. ಒಂದು ರಿಲಿಜಿಯನ್ನು ನೀವು ನಿಮ್ಮ ಟೆಂಪಲು, ನಿಮ್ಮ ಮಾಸ್ಕು, ನಿಮ್ಮ ಚರ್ಚ್ ನೀವು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಆಗಿಲ್ಲನಾ ನಿಮ್ಮ ಮನಸ್ಸು ಶುದ್ಧವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಅದಕ್ಕೆ ನಾವು ಸ್ವಚ್ಛ ಭಾರತನ ಮಾಡಿಕೊಂಡು 150 ವರ್ಷದಲ್ಲಿ ಭಾಳ ಗಂಭೀರವಾಗಿ ಈ ವರ್ಷ ಮಾಡಿಕೊಂಡು ಬರ್ತಾ ಇದ್ದೀವಿ. ಮನೆ ಸ್ವಚ್ಛವಾಗಿ ಇಟ್ಕೊಳ್ಳಿ, ನೀವಿರುವ ಜಾಗ ಸ್ವಚ್ಛವಾಗಿ ಇಟ್ಕೊಳ್ಳಿ, ಟೆಂಪಲ್ ಸ್ವಚ್ಛವಾಗಿ ಇಟ್ಕೊಳ್ಳಿ. ಇದು ಗಾಂಧೀಜಿ ಅವರು ಫಸ್ಟ್ ಟೈಮ್ ಸೌತ್ ಆಫ್ರಿಕಾದಲ್ಲಿ ಎಲ್ಲ ಕಡೆ ಭಾಳ ಕ್ಲೀನ್ ನೋಡಿಕೊಂಡು ಬಂದಿದ್ದವರು ಫಸ್ಟ್ ಟೈಮ್ ನಮ್ಮ ಕಾಶಿ ವಿಶ್ವನಾಥ್ ಟೆಂಪಲ್ದಲ್ಲಿ ನೋಡಿದ್ದಾರೆ ಎಷ್ಟು ಗಲೀಜಾಗಿ ಒಂದು ಟೆಂಪಲ್ ಇದೆ. ಆಮೇಲೆ ಅವರೇ ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಥರ ಮನುಷ್ಯ, ಬಿಕಾಸ್ ನಾವೇನೋ ಎಲ್ಲ ಡಿಸ್ಟಾರ್ಟ್ ಮಾಡಿ ಡೈವರ್ಟ್ ಮಾಡಿಬಿಟ್ಟಿದ್ದೀವಿ ಗಾಂಧೀಜಿ ಅವರ ಬಗ್ಗೆ. ಲಾಸ್ಟ್ 20 ವರ್ಷದಲ್ಲಿ ವಿ ಹ್ಯಾವ್ ಡೈವರ್ಟೆಡ್ ದೆಮ್ ಸೋ ಮಚ್. ಅವರು ಭಾಳ ಹೆಣ್ಮಕ್ಳ ಮೇಲೆ ಭಾಳ ಪ್ರೀತಿ. ಮಹಾತ್ಮ ಗಾಂಧಿ ಅವರು 150 ವರ್ಷದಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಳುವುದು ದಿ ಕಾನ್ಸೆಪ್ಟ್ ಆಫ್ ವುಮನ್ ಇನ್ ನ್ಯೂ ಇಂಡಿಯಾ. ನಮ್ಮ ರಿಷಬ್ ಶೆಟ್ಟಿ ಅವರು ಮೂವಿ ಎಲ್ಲ ಒಂದು ಎರಡು ಮೂವಿ ನಾನು ನೋಡುವಾಗ ಒನ್ ಥಿಂಗ್ ಐ ಅಂಡರ್ಸ್ಟುಡ್ ಇಸ್ ಅವರು ಭಾಳ ಹೆಣ್ಮಕ್ಳಿಗೂ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ಸ್ ಕೊಡ್ತಾರೆ. ಮಣಿರತ್ನಂ ಇಸ್ ಒನ್ ಗೈ. ನಮ್ಮ ತಮಿಳ್ನಲ್ಲಿರುವ ಮಣಿರತ್ನಂ ಅವರು ಹಿ ಗಿವ್ಸ್ ಲಾಟ್ ಆಫ್ ಪವರ್ಫುಲ್ ಕ್ಯಾರೆಕ್ಟರ್ ಟು ವುಮನ್ ಶಕ್ತಿ ಅಂತ ನರಿಶಕ್ತಿನ ಏನು ಹೇಳ್ತೀವಿ ಭಾಳ ಇಂಪಾರ್ಟೆಂಟ್ ರೋಲಲ್ಲಿ ಇರ್ತದೆ. ದ ಮೂವಿ ಟರ್ನಿಂಗ್ ಪಾಯಿಂಟ್ ಅವರಲ್ಲಿ ಆಗ್ತದೆ. ಅವರೇ ಬಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರ್ತಾರೆ. ದ ಹೋಲ್ ಮೆಸೇಜ್ ಗೆಟ್ಸ್ ಕನ್ವೇಟ್ ಥ್ರೂ ಅ ವುಮನ್, ಲೇಡಿ ಮೂಲಕ. ಸೊ ಗಾಂಧೀಜಿ ಲೈಫ್ ತಾವು ನೋಡಿದ್ದೀರಾ 150 ವರ್ಷದಲ್ಲಿ ಅವ್ರಿಗಿರುವ ಎಲ್ಲ ಪ್ರೀತಿಯ ಪರ್ಸನಲ್ ಸೆಕ್ರೆಟರೀಸ್, ಅವ್ರ ಅಸಿಸ್ಟೆಂಟ್ಸು, ಅವ್ರ ಜೊತೆಗೆ ಚೆನ್ನಾಗಿ ನೋಡಿಕೊಳ್ಳೋರು ಎಲ್ಲರೂ ಕೂಡ ವುಮನ್. ಅವರು ವೈಫ್ಗೆ ಅವರು ಎಷ್ಟು ಮರ್ಯಾದೆ ಅವರು ಕಸ್ತೂರ್ಬಾ ಗಾಂಧಿ ಕೊಟ್ಟಿದ್ದಾರೋ ಅದೇ ಥರ he has given lot of respect to other women. ಸಿಕ್ಕಾಪಟ್ಟ ಔಟ್ಸೈಡ್ ವುಮನ್ ಸೌತ್ ಆಫ್ರಿಕಾದಲ್ಲಿ ಇಂಡಿಯಾ ಬರೇ ಜೊತೆಗೆ ಇಟ್ಕೊಂಡಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸರೋಜಿನಿ ನಾಯ್ಡು ಅವರು. ಇತ್ತೀಚೆಗೆ 150 ವರ್ಷದಲ್ಲಿ ನನಗೊಂದು ಭಾವನೆ ಏನಿದೆ, ಒಂದು ಹೆಣ್ಮಕ್ಳಿಗೂ ಇನ್ನೂ ಕೂಡ ಇಂಡಿಯಾದಲ್ಲಿ ದ ಕೈಂಡ್ ಆಫ್ ಎಫರ್ಟ್ ಅಂಡ್ ಫ್ರೀಡಮ್ ಅವ್ರಿಗೆ ಏನು ಕೊಡಬೇಕು ಇನ್ನೂ ನಾವು ಕೊಡ್ತಾ ಇಲ್ಲ. ಇನ್ನೂ ದ 50% ಆಫ್ ಶಕ್ತಿನ ರಿಲೀಸ್ ಆಗಿಲ್ಲ. ಗಾಡಿ ಓಡ್ತಾ ಇದೆ, ಬಟ್ ಸಮ್ 50% ಆಫ್ ಎನರ್ಜಿನ ಗಾಡಿ ಒಳಗಡೆ ಇದೆ, ಅದು ರಿಲೀಸ್ ಮಾಡಬೇಕಾಗ್ತದೆ. ಇದು ಗಾಂಧೀಜಿಗೆ ಒಬ್ಬರು ಹೇಳಿದ್ದಾರೆ, ನೀವು ಹೆಣ್ಮಕ್ಳಿಗೆ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದೀರಲ್ವಾ, ಹೆಣ್ಮಕ್ಳಿಗೆ ನಾವೇ ಪಾಪಾನ್ ಕೊಡಬೇಕಂತ. ಗಾಂಧೀಜಿ ಹೇಳಿದ್ದು ಪಾಪಾನ್ ಯಾರು ಕೊಡಬೇಕನ್ನ ಅವಶ್ಯಕತೆ ಇಲ್ಲ. ದ ಹೋಲ್ ಕಾನ್ಸೆಪ್ಟ್ ಆಫ್ ಹ್ಯುಮ್ಯಾನಿಟಿ ನೋಡಿದ್ದೀರ, ಅದು ಹೆಣ್ಮಕ್ಳಿಂದ ಬಂದಿರುವುದೇ ಹ್ಯುಮ್ಯಾನಿಟಿ. ಸೊ ಯಾರಿಗೂ ತಾವು ಪಾಪಾನ್ ಒಂದು ಕೊಟ್ಟು, ರಿಸರ್ವೇಷನ್ ಒಂದು ಕೊಟ್ಟು, ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಒಂದು ಕೊಟ್ಟು ನೀವು ಮೇಲೆ ಕರ್ಕೊಂಡು ಬರಬೇಕನ್ನ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಆ ಮೈಂಡ್ ಸೆಟ್ ಬ್ರೇಕ್ ಮಾಡ್ತೀರೋ ಅವತ್ತೇ ಹೆಣ್ಮಕ್ಳ ಮೇಲೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯು ಜಸ್ಟ್ ಬ್ರೇಕ್ ದಟ್ ಮೈಂಡ್ ಸೆಟ್. ಗಾಂಧೀಜಿಸ್ ಐಡಿಯಾ ಮೈಂಡ್ ಸೆಟ್ ಫಸ್ಟ್ ಬ್ರೇಕ್ ಮಾಡಿ ಬಿಸಾಡಿ. ಹೆಣ್ಮಕ್ಳು ಸ್ವಲ್ಪ ಕೆಳಗಡೆ, ಸ್ವಲ್ಪ ವೀಕು, ನಾವು ಅವ್ರಿಗೆ ರಿಸರ್ವೇಷನ್ ಕೊಡಬೇಕಾ. ತಾವು ನೋಡಿದ ಕರ್ನಾಟಕದಲ್ಲಿ ಮೊನ್ನೆ ಮಾಡಿದ್ದೀವಿ, ನೈಟು ಕರ್ನಾಟಕದಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ಬೋದು. ಪೇಪರ್ದಲ್ಲಿ ತಾವು ನೋಡಿರ್ಬೋದು. 50-70 ವರ್ಷ ಆದಮೇಲೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆ ಲಾ ನಾವು ವಾಪಸ್ ತಗೊಂಡಿದ್ದೀವಿ. 6 PM to 6 AM ಬಂದು ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಸರ್ಕಾರದಲ್ಲಿ ಪರ್ಮಿಷನ್ ಇಲ್ಲ. ಮೊನ್ನೆ ಅದು ಓಪನ್ ಮಾಡಿದ್ವಿ ಬೆಂಗಳೂರಲ್ಲಿ. ಅವ್ರ ಕರ್ನಾಟಕ ಕೆಲಸ ಮಾಡಬಹುದು, ಪ್ರೊವೈಡೆಡ್ ಕಂಡೀಷನ್ಸ್ ಇದೆ. ಯಾಕೆ? ನಮ್ಮ ಭಾವನೆ ಏನು, ಹೆಣ್ಮಕ್ಳು ನೈಟ್ ನಡ್ಕೊಂಡು ಬರುವಾಗ ಅವ್ರಿಗೊಂದು ಸೇಫ್ಟಿ ಇರಲ್ಲ. ಗಾಂಧೀಜಿ ಹೇಳಿದ್ದು ಯಾವಾಗ ಒಂದು ಹೆಣ್ಮಕ್ಳು ಎಲ್ಲ ಬಂಗಾರ ಹೆಂಗಾರ ಹಾಕೊಂಡು ಫ್ರೀಯಾಗಿ ನಡ್ಕೊಂಡು ಬರ್ತಾರೋ ಅವತ್ತು ಇಂಡಿಯಾ ನಿಜವಾಗಿ ಇಂಡಿಪೆಂಡೆಂಟ್ ಸಿಕ್ಕಿತ್ತು. ಸೊ ಆ ಥರ ಇಂಡಿಯಾ ಇನ್ನೂ ನಮಗೆ ಸಿಕ್ಕಿಲ್ಲ. ಸೊ ಬಹುಶಃ ಹೆಣ್ಮಕ್ಳಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು, ನೈಟ್ ಔಟ್ಸೈಡ್ ಬಿಡಬಾರ್ದು, ಈ ಥರ ನಮ್ಮ ಭಾವನೆ ಇದೆ. ಬಟ್ ಸಮವ್ ಐ ಹ್ಯಾವ್ ಅ ಫೀಲಿಂಗ್ ಟೈಮ್ ಹ್ಯಾಸ್ ಕಮ್. ನಾವು ಯಾವಾಗಲೂ ಒಳ್ಳೆಯ ಟೈಮ್ ನೋಡಿ ಪೂಜೆ ಮಾಡಿ ಆ ಟೈಮ್ ಬರಬೇಕನ್ನು ಹೇಳೋದು ಬಿಟ್ಟು ಆ ಟೈಮ್ ರಿಯಲಿ ಬಂದಾಯಿತು. ಸೊ ಈ 50% ಏನಿದೆ ಎನರ್ಜಿ ರಿಲೀಸ್ ಮಾಡುವ ಟೈಮ್ ಬಂದಾಯಿತು. 1920ದಲ್ಲಿ ಗಾಂಧೀಜಿ ಹೇಳಿದ್ದು 2029. ಸೊ 99 ವರ್ಷ ಆಯಿತು ಗಾಂಧೀಜಿ ಆ ಮಾತು ಹೇಳಿ. ಸೊ ಖಂಡಿತವಾಗಿ ಈ ಕಾರ್ಟೂನ್ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ವಿ ವಿಲ್ ಮೇಕ್ ಅ ವೆರಿ ರಿಯಲ್ ರಿಫಾರ್ಮ್ ಟು ಆರ್ ಸೆಲ್ಫ್. ನಮ್ಮ ಮನೆಯಲ್ಲಿರುವ ತಾಯಿ, ನಮ್ಮ ಮನೆಯಲ್ಲಿರುವ ಮಗಳು, ನಮ್ಮ ಮನೆಯಲ್ಲಿರುವ ನಮ್ಮ ತಂಗಿ ಅಕ್ಕ ಅವ್ರಿಗೂ ಫಸ್ಟ್ ಅಂದ ಮರ್ಯಾದೆ ಏನು ಬೇಕೋ ಕೊಡೋಣ. ನಾಟ್ ಬಿಕಾಸ್ ದೇ ಆರ್ ವುಮನ್, ನಾಟ್ ಬಿಕಾಸ್ ದೇ ಆರ್ ವೀಕ್, ನಾಟ್ ಬಿಕಾಸ್ ವಿ ನೀಡ್ ಟು ಗಿವ್ ದಮ್, ಓನ್ಲಿ ಬಿಕಾಸ್ ನಮ್ಮ ಒಳಗಡೆ ಇರುವ ಈಗೋ ಬ್ರೇಕ್ ಮಾಡಿ ಅವರು ಚೈನ್ ನಾವು ರಿಲೀಸ್ ಮಾಡಬೇಕಂತ ಗಾಂಧೀಜಿ ಅವರು 99 ವರ್ಷಕ್ಕೆ ಮುಂಚೆ ಹೇಳಿದ್ದು. ಮೂರನೇ ತಾವು ನೋಡಿದ್ದೀರನ್ನ, ಅದು ಹಿಂದೂ ಮುಸ್ಲಿಂ ನಾವು ಹೇಳ್ಬಿಟ್ಟು ಅದು ಕಮ್ಯುನಲ್ ಹಾರ್ಮನಿ ಬಗ್ಗೆ ನಾವು ಎಲ್ಲಿ ಕಮ್ಯುನಲ್ ಹಾರ್ಮನಿ ಇದೋ ಗಾಂಧೀಜಿ ಫೋಟೋ ಹಾಕಿ ಹಿಂದೂ ಮುಸ್ಲಿಂ ಆ ಥರ ನಾವು ಹಾಕ್ಕೊಳ್ತೀವಿ. ನಾನು ಕೂಡ ಚಿಕ್ಕಮಂಗ್ಳೂರು SP ಇರುವಾಗ ದತ್ತಪೀಠದಲ್ಲಿ ಯಾವಾಗಲೂ ನಮ್ಮ ಹಿಂದೂ ಮುಸ್ಲಿಂ ಫ್ರೆಂಡ್ಸ್ ಅವರಿಬ್ಬರು ಭಾಳ ಗಂಭೀರವಾಗಿ ಮಾಡುವ ಒಂದು ದತ್ತಪೀಠದಲ್ಲಿ ನಾನು ನಮ್ಮ ಸತೀಶ್ ಆಚಾರ್ಯ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಈ ವರ್ಷ ತಮ್ಮ ಕಾರ್ಟೂನ್ಸ್ ನಾವು ಹಾಕೊಂಡಿದ್ದೀವಿ, ತಾವು ನಮಗೊಂದು 10-12 ಕಾರ್ಟೂನ್ಸ್ ಮಾಡಿ ಕೊಡಬೇಕು. ತಾವು ಏನು ಕಾರ್ಟೂನ್ಸ್ ಹಾಕ್ತಿರೋ ದತ್ತಪೀಠ ಹೋಗುವ ದಾರಿಯಲ್ಲಿ ನಿಮ್ಮ ಕಾರ್ಟೂನ್ಸ್ ನಾವು ಇಟ್ಕೊಂಡು ಹೋಗ್ತೀವಿ. ಸೊ ಇವತ್ತು ಒಂದು 55-60 ಸಾವಿರ ಹಿಂದೂಸ್ ಅವರು ಬರ್ತಾರೆ, ಇನ್ನು ಒಂದು ತಿಂಗಳಾದ ಮೇಲೆ ಮುಸ್ಲಿಮ್ಸ್ ಅವರು 20,000 ಜನ ಬರ್ತಾರೆ. ಎಲ್ಲರೂ ತಮ್ಮ ಕಾರ್ಟೂನ್ ನೋಡಿಕೊಂಡು ಹೋಗಲಿ. ಅದರಲ್ಲಿ ಫಸ್ಟ್ ಕಾರ್ಟೂನ್ ಸತೀಶ್ ಆಚಾರ್ಯ ಅವರು ನಮಗೆ ಬರೆದು ಕೊಟ್ಟಿರೋದು ಈಶ್ವರ್ ಅಲ್ಲ ತೇರೋ ನಾಮ್, ಈ ಥರ ನಮಗೊಂದು ಬರೆದು ಕೊಟ್ಟಿದ್ದಾರೆ. ಒಂದು ಹಿಂದೂ ಹುಡುಗ ಒಬ್ಬ, ಮುಸ್ಲಿಂ ಹುಡುಗ ಒಬ್ಬ, ಕ್ರಿಶ್ಚಿಯನ್ ಹುಡುಗ ಒಬ್ಬ, ಎಲ್ಲರ ಮೇಲೆ ಗಾಂಧೀಜಿ ಅವರು ಕೈ ಹಾಕ್ಕೊಂಡು
ಗಾಂಧೀಜಿಯವರು ಒಂಥರ ವಿತ್ ಟಿಪಿಕಲ್ ಪೋಸ್ಟ್ನಲ್ಲಿ ಇರುವಾಗ ಫಸ್ಟ್ ನಾವು ಹಾಕಿದ್ವಿ. ಅದು ಭಾಳ ಪವರ್ಫುಲ್. ಅದು ನನಗೆ ಭಯ ಏನು, ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳಿದ್ರು, ಸರ್ ಫಸ್ಟ್ ಈ ಕಾರ್ಟೂನ್ ಬಿಸಾಡ್ತಾರೆ ಸರ್ ಜನ ನೋಡಿ, ಜನ ಬಂದು ಫಸ್ಟ್ ಈ ಕಾರ್ಟೂನ್ ಬಿಸಾಡ್ತಾರೆ. ಯಾಕೆನಾ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಈ ಥರ ಕಾರ್ಟೂನ್ಸ್ ಹಾಕುವಾಗ ಫಸ್ಟ್ ಜನ ಕಾರ್ಟೂನ್ ಕಿತ್ತು ಬಿಸಾಡ್ತಾರೆ ಸರ್, ಬಿಕಾಸ್ ಎಲ್ಲ ಕಡೆ ನಾವು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ. ಬಟ್ ನಾನು ಹೇಳಿದ್ದು ನಿಜವಾಗಿ ಇಡೋಣ, ಅವ್ರು ಬಿಸಾಡ್ತಾರನ್ನ ಓವರ್ ನೈಟ್ ಪ್ರಿಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕಾರ್ಟೂನ್ ಇಡೋಣ, ಅವ್ರು ಬಿಸಾಡ್ತಾರನ್ನ ಓವರ್ ನೈಟ್ ಪ್ರಿಂಟ್ ಮಾಡಿ ಇನ್ನೊಂದು ಇಡೋಣ. ಸೊ ಸುಮಾರು ಒಂದು 30 ದಿನ ನಾವು ಇಟ್ಟಿದ್ದೀವಿ. ಒಂದು ಕಾರ್ಟೂನ್ದಲ್ಲಿ ಒಂದು ಸ್ಕ್ರಾಚ್ ಯಾರು ಮಾಡಿ. ಬಟ್ ನಮ್ಮ ಟಿಪಿಕಲ್ ಪೊಲೀಸ್ ಮೈಂಡ್ ಸೆಟ್ ಏನಿದೆ, ಬಹುಶಃ ಕಾರ್ಟೂನ್ ಅಟ್ಯಾಕ್ ಮಾಡ್ತಾರೆ, ಬ್ಲೇಡ್ ಹಾಕ್ತಾರೆ. ಜನ ಆ ಥರ ಇಲ್ಲ. ಅಟ್ ದ ಕೋರ್ ನಮ್ಮ ಜನ ಅಟ್ ದ ಕೋರ್ ದೇ ರಿಯಲಿ ಡೋಂಟ್ ಥಿಂಕ್ ದೇ ಆರ್ ಹಿಂದೂಸ್ ಆರ್ ಮುಸ್ಲಿಮ್ಸ್. ನಮ್ಮ ಕೋರ್ನಲ್ಲಿ ಭಾಳ ಅಂತರವಾಗಿ ನಾವು ಇನ್ಸೈಡ್ ಹೋಗುವಾಗ, ನಮ್ಮ ಆತ್ಮ ಜೊತೆಗೆ ಹೋಗಿ ನಾವು ಟಚ್ ಮಾಡಿ ಬರುವಾಗ ಯಾರೂ ಕೂಡ ಹಿಂದೂ ಮುಸ್ಲಿಮ್ ನಿಜವಾಗಿ ಹೇಳಲ್ಲ. இந்த ಹಿಂದೂ ಮುಸ್ಲಿಂ ಕಾರಣ ಏನು ಬರ್ತಾ ಇದೆ, ಬಿಕಾಸ್ ಆಫ್ ದ ವೇ ವಿ ಬಿಹೇವ್, ವಿ ಲಿವ್ ಅವರ್ ಲೈಫ್, ದ ವೇ ವಿ ಆರ್ ಎಜುಕೇಟೆಡ್. ಒಂದು ಎಕ್ಸಾಮಿನೇಷನ್ನಲ್ಲಿ ಹೋಗ್ತೀರಾ, ಆರ್ ಕಾಲೇಜ್ ಅಡ್ಮಿಷನ್ ಸ್ಕೂಲ್ ಅಡ್ಮಿಷನ್ ಹೋಗುವಾಗ ಫಸ್ಟ್ ನಾವು ಫಿಲ್ ಮಾಡಲಿಕ್ಕೆ ಹೇಳೋದೇ ಮೇಲಾ ಫೀಮೇಲಾ. ಅದು ಯಾಕೆ ಫೀಮೇಲ್ ಮೇಲ್ ಇಲ್ಲ? ಇಫ್ ಯು ಸಿ ಮೇಲಾ ಫೀಮೇಲಾ ಟಿಕ್ ಮಾಡಿ ಹೇಳ್ತೀವಿ, ಅದರಲ್ಲಿ ನಾವೇನು ಹೇಳ್ತಾ ಇದೀವಿ, ಮೇಲ್ ಇಸ್ ಬಿಫೋರ್ ಫೀಮೇಲ್ನ ಹೇಳ್ತೀವಿ. ಅದು ಯಾಕೆ ಫೀಮೇಲ್ ಮೇಲ್ ಇರಬಾರ್ದು, ಫೀಮೇಲ್ ಬಿಫೋರ್ ಮೇಲ್? ಇದೆಲ್ಲ ಬಿಹೇವಿಯರಲ್ ಸೈನ್ಸ್. ತಲೆ ಒಳಗಡೆ ಹೋಗಿ 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 ಫಸ್ಟ್ ಮೇಲ್ ಯಾವಾಗಲೂ ನೆಕ್ಸ್ಟ್ ಫೀಮೇಲ್, ಮೇಲಿಗೆ ಟಿಕ್ ಮಾಡಿ. ಸೊ ವಿ ಆಲ್ವೇಸ್ ಬಿಲೀವ್ ಮೇಲ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಫೀಮೇಲ್. ಸೆಕೆಂಡ್, ಒಂದು ರಿಲಿಜನ್ ಹೇಳ್ತೀವಿ, ಹಿಂದುವಾ ಮುಸ್ಲಿಮಾ ಕ್ರಿಸ್ಟಿಯನ್ ಅಂತ ಬರೀನಾ, ಅದರಲ್ಲಿ ಕೂಡ ಮೆಜಾರಿಟಿ ಹಿಂದೂ ಇರುವ ಕಾರಣಕ್ಕೋಸ್ಕರ ಹಿಂದೂಯಿಸಮ್, ಮುಸ್ಲಿಂ, ಕ್ರಿಸ್ಟಿಯಾನಿಟಿ, ಬುದ್ಧಿಸಮ್ ಇರುವ ಟಿಕ್ ಮಾಡಿ. ಇಂದ ಬಿಹೇವಿಯರಲ್ ಚೇಂಜ್ನಲ್ಲಿ ಏನಾಗ್ತದೆ, ವಿತೌಟ್ ಅವರ್ ನಾಲೆಜ್ ನಮ್ಮ ತಲೆ ಒಳಗಡೆ ಕೆಲವು ವಿಷಯ ಹೋಗ್ತಾ ಇದೆ. ಬೈ ವೇ ವಿ ಸಿ ಅಟ್ ಟಿವಿ ಪೊಲಿಟಿಕಲ್ ಲೀಡರ್ಸ್ ಮಾತಾಡೋದು ನೋಡುವಾಗ ಒಂದು ಕಮ್ಯುನಿಟಿ ಭಾಳ ಪವರ್ಫುಲ್ ಕಮ್ಯುನಿಟಿ, ಆ ಕಮ್ಯುನಿಟಿಯೇ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಹುಟ್ಟಿದ್ದು, ಆ ಕಮ್ಯುನಿಟಿಯೇ ಇಂಡಿಯಾಕ್ಕೆ ಸ್ವಂತ, ಇನ್ನೊಂದು ಕಮ್ಯುನಿಟಿಗೆ ಸ್ವಂತ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಇಫ್ ಯು ಲುಕ್ ಎಟ್ ದಿ ಕಾನ್ಸೆಪ್ಟ್ ಆಫ್ ರಿಲಿಜನ್, ನಾವು ಹಿಂದೂ ಅನ್ನೊಂದು ವರ್ಡ್ ಯೂಸ್ ಮಾಡಿದ್ದು ತುಂಬ ವರ್ಷ ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ 13th ಸೆಂಚುರಿ 12th ಸೆಂಚುರಿವರೆ ಎಲ್ಲಿ ಕೂಡ ನಾವು ಹಿಂದೂ ಅನ್ನೊಂದು ವರ್ಡ್ ಯೂಸ್ ಮಾಡಿಲ್ಲ. ಸ್ವಾಮಿ ವಿವೇಕಾನಂದ ಅವರು 1893 ಚಿಕಾಗೋ ಹೋಗಿ ಆದ ಫೇಮಸ್ ಭಾಷಣ ಕೊಡುವಾಗ ಅವ್ರು ಯಾರು ಹಿಂದೂನ ಯಾರು ಕರೀದಿಲ್ಲ. ವಿವೇಕಾನಂದರವ್ರಿಗೆ ಅವ್ರು ಹೇಳಿದ್ದಾರೆ, ದಿಸ್ ಮ್ಯಾನ್ ಇಸ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಹಿಂದೂ, HINDOO ಅಂತ ಕರೆದಿದ್ದಾರೆ. ಅಮೆರಿಕನ್ ಪೇಪರ್ಸ್, ನಾವು ಆ ಟೈಮ್ ಪೇಪರ್ಸ್ ಓದಿದ್ದೀರನ್ನ, ಸ್ವಾಮಿ ವಿವೇಕಾನಂದ ದ ಜೆಂಟಲ್ ಸೈಂಟ್ ಫ್ರಮ್ ದ ಲ್ಯಾಂಡ್ ಆಫ್ ಹಿಂದೂ, HINDOO. ದ ಹೋಲ್ ಕಾನ್ಸೆಪ್ಟ್ ಆಫ್ ಹಿಂದೂ ಮುಸ್ಲಿಂ ಇಟ್ ಸ್ಟಾರ್ಟೆಡ್ ಇನ್ ದ ಲಾಸ್ಟ್ 110 years, 120 ವರ್ಷ ಬ್ರಿಟಿಷ್ ಅವರು ಬಂದ ಮೇಲೆ, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬಂದ ಮೇಲೆ, ಸೆಪರೇಟ್ ಎಲೆಕ್ಟ್ರಲ್ ಸಿಸ್ಟಮ್ಸ್ ಬಂದ ಮೇಲೆ, ಹಿಂದೂಸ್ ಅವ್ರು ವೋಟ್ ಮಾಡಬಹುದು, ಮುಸ್ಲಿಮ್ಸ್ ಅವ್ರು ವೋಟ್ ಮಾಡಬಹುದು, ಬ್ರಿಟಿಷ್ ಅವರು ಸಿಸ್ಟಮ್ ತಗೊಳ್ಳುವಾಗ ಗಾಂಧೀಜಿ ಇಸ್ ದ ಒನ್ಲಿ ಗೈ ವಾಪಸ್. ಗಾಂಧೀಜಿ ಇಸ್ ದ ಒನ್ಲಿ ಗೈ. ಅವ್ರು ಮಾತ್ರ ಹೇಳಿದ್ದು ಇಂಡಿಯಾದಲ್ಲಿ ಹಿಂದೂ ಮುಸ್ಲಿಂ ಸೆಪರೇಟ್ ವೋಟಿಂಗ್ ಸಿಸ್ಟಮ್ ತಗೊಂಡು ಬರಬಾರ್ದು. ಎವ್ರಿ ಪರ್ಸನ್, ಮೊಹಮ್ಮದ್ ಅಲಿ ಜಿನ್ನಾ ವಾಂಟೆಡ್, he wanted a separate system for Muslim and Hindu, he wanted a separate system for male and female. ಗಾಂಧೀಜಿ ಅವರು ಕ್ಲಿಯರ್ ಆಗಿ ಹೇಳಿದ್ದು ಯಾವ ಕಾರಣಕ್ಕೂ ಇರಬಾರದು. ಒಂದು ವೇಳೆ ತಾವು ಹಿಂದೂ ಮುಸ್ಲಿಂ ಸೆಪರೇಟ್ ತಗೊಂಡು ಬಂದಿದ್ದೀರನ್ನ, ಗಾಂಧೀಜಿ ಟಿಪಿಕಲಿ ಏನು ಮಾಡ್ತಾರೆ, ಫಾಸ್ಟಿಂಗ್ ಹೋಗ್ತಾರೆ. ಗಾಂಧೀಜಿ ಯಾರು ಹೋಗಿ ಹೊಡೆಯಲ್ಲ, ಔಟ್ಸೈಡ್ ಬಂದು ಗಲಾಟ ಮಾಡಲ್ಲ, ಗುಂಪು ಸೇರ್ಕೊಂಡು ಬಂದು ಘೋಷಣೆ ಮಾಡಲ್ಲ, ಈ ಹಾಲ್ದಲ್ಲಿ ಆಡಿಟೋರಿಯಂ ಟೌನ್ ಹಾಲ್ದಲ್ಲಿ ಬುಕ್ ಮಾಡಿ ಭಾಷಣ ಕೊಡಲ್ಲ. ಗಾಂಧೀಜಿ ಅವರು ನಿಜವಾಗಿ ನನಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿದಾರನ್ನ ಫಾಸ್ಟ್ ಮಾಡ್ತಾರೆ. 24 ಗಂಟೆ, 48 ಗಂಟೆ, 72 ಗಂಟೆ, 7 ದಿನ 8 ದಿನ ಫಾಸ್ಟ್ ಮಾಡಿದ ಕಥೆ ಎಲ್ಲ ಇದೆ. ಅದರಲ್ಲಿ ಅವರು ಹೇಳ್ತಾರೆ, ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ತಪ್ಪು ಮಾಡಲಿಕ್ಕೆ ನಾನು ನಿಮಗೆ ಕಳಿಸ್ಬೇಕು, ನನಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ, ಐ ಆಮ್ ಗಿವಿಂಗ್ ಪನಿಷ್ಮೆಂಟ್ ಆನ್ ಮೈ ಓನ್. ಈಸ್ ದ ಓನ್ಲಿ ಲೀಡರ್ ಇನ್ ದ ಹೋಲ್ ವರ್ಲ್ಡ್ ಹೂ ಗೇವ್ ಪನಿಷ್ಮೆಂಟ್ ಆನ್ ಹಿಮ್ಸೆಲ್ಫ್ ಸೊ ದಟ್ ಅದರ್ ಫೆಲೋ ಗೆಟ್ಸ್ ರಿಫಾರ್ಮ್. ಸೊ ಇನ್ ದ ಹಿಂದೂ ಮುಸ್ಲಿಂ ಹಾರ್ಮನಿಯಲ್ಲಿ ಏನಾಯ್ತು, ನಾವೆಲ್ಲ ಯೂಸ್ ಮಾಡಿಕೊಂಡಿದ್ದೀವಿ. ಒಂದು ಪೊಲಿಟಿಕಲ್ ಪಾರ್ಟಿ ಹಸ್ ಟೇಕನ್ ಮಹಾತ್ಮ ಗಾಂಧಿ ಆಸ್ ಎಸ್ ಐಕಾನ್, ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಇಸ್ ಟ್ರೈಂಗ್ ಟು ಟೇಕ್ ಮಹಾತ್ಮ ಗಾಂಧಿ ಎಸ್ ದೇರ್ ಐಕಾನ್. ನಾವು ಇದರಲ್ಲಿ ಮಹಾತ್ಮ ಗಾಂಧಿ ಅವರು ಸಿಕ್ಕಾಕೊಂಡ್ಬಿಟ್ಟು ನಮಗೆ ಏನಪ್ಪ ನಿಜವಾಗಿ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಬ್ರಿಟಿಷ್ ಅವರು 1933 ಮಹಾತ್ಮ ಗಾಂಧಿ ಬಗ್ಗೆ ಒಂದು ಹೇಳಿದ್ದಾರೆ, ಅದು ನಾನು ಖಂಡಿತವಾಗಿ ಓದಲೇಬೇಕು. ಟೇಕನ್ ನೋಟ್ಸ್ ಅಂಡ್ ಕಮ್. ಸೊ ಲಾರ್ಡ್ ವಿಲ್ಲಿಂಗ್ಟನ್, ಈ ವಾಸ್ ಅ ವೈಸ್ರಾಯ್ ಆಫ್ ಇಂಡಿಯಾ. 1933 ವೈಸ್ರಾಯ್ ಅವರು ಗಾಂಧೀಜಿ ಬಗ್ಗೆ ಡಿಫೈನ್ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ, ಇಟ್ಸ್ ಅ ಬ್ಯೂಟಿಫುಲ್ ವರ್ಲ್ಡ್, ಬಹಳ ಸುಂದರ ವರ್ಲ್ಡ್ ಇದು. ಗಾಂಧೀಜಿ ಮಾತ್ರ ಪರ್ಫೆಕ್ಟ್ ನ್ಯೂಸೆನ್ಸ್ ಆಗಿದ್ದಾನೆ. ಇಫ್ ಇಟ್ ವಾಸ್ ಇಟ್ ಫಾರ್ ಗಾಂಧಿ ಹೂ ಇಸ್ ರಿಯಲಿ ಅ ಪರ್ಫೆಕ್ಟ್ ನ್ಯೂಸೆನ್ಸ್. ಅಟ್ ದ ಬಾಟಮ್ ಆಫ್ ಎವ್ರಿ ಮೂವ್ ಹಿ ಮೇಕ್ಸ್, ಗಾಂಧೀಜಿ ಮಾಡುವ ಒಂದೊಂದು ಮೂವ್ನಲ್ಲಿ ಕೂಡ ಒಂದು ಪೊಲಿಟಿಕಲ್ ಮ್ಯಾನೇವರಿಂಗ್ ಇಟ್ಟುಕೊಂಡೇ ಗಾಂಧಿ ಮಾಡುವುದು. ಅಮೆರಿಕನ್ ಪ್ರೆಸ್ ಹೇಳ್ತಾರೆ ಗಾಂಧೀಜಿ ಒಂದು ಬಹಳ ಒಳ್ಳೆಯ ಮನುಷ್ಯ, ಆ ಥರ ಹೇಳ್ತಾರೆ. ಗಾಂಧೀಜಿ ಫಾಸ್ಟಿಂಗ್ ಮಾಡ್ಲಿಕ್ಕೆ ಕೂತಿದ್ದಾರೆ, ವರ್ಲ್ಡ್ ಪ್ರೆಸ್ ಎಲ್ಲ ಬಂದು ಗಾಂಧೀಜಿ ಫಾಸ್ಟಿಂಗ್ ಕೂತಿದ್ದಾರೆ ಆಲ್ ಓವರ್ ದ ವರ್ಲ್ಡ್ ಬರೀತಾರೆ. ಬಟ್ ಗಾಂಧೀಜಿ ದೊಡ್ಡ ಒಂದು ಡ್ರಾಮಾ ಮಾಸ್ಟರ್. ಇಟ್ ಇಸ್ ಟ್ರೂ, ಇಂಡಿಯಾದಲ್ಲಿರುವ ಜನ ಎಲ್ಲ ಕೂಡ ಅನ್ಪ್ರಾಕ್ಟಿಕಲ್, ದೇವರ ನಂಬುವ ಸೂಪರ್ಸ್ಟಿಷಿಯಸ್ ಫಾಕ್.
ಅವರೆಲ್ಲರೂ ಕೂಡ ಗಾಂಧೀಜಿ ಮೇಲೆ ಬಹಳ ಒಂದು ದೊಡ್ಡದಾಗಿ ಒಂದು ಇಟ್ಕೊಂಡಿದ್ದಾರೆ. ಈ ದ ಬಿಗ್ಗೆಸ್ಟ್ ಸ್ಕೌಂಡ್ರಲ್ ಅಲೈವ್ ಇನ್ ದ ಪ್ಲಾನೆಟ್. ಇದು 1933ರಲ್ಲಿ ಲಾರ್ಡ್ ವಿಲ್ಲಿಂಗ್ಟನ್ ವೈಸ್ರಾಯ್ ಆಫ್ ಇಂಡಿಯಾ ಅವರು ಗಾಂಧೀಜಿ ಬಗ್ಗೆ ಹೇಳಿದ ಮಾತು. ಅದು ಗಾಂಧೀಜಿ ಇಂಡಿಯಾ ಬಹುಶಃ 1915 ಬಂದು 19 ವರ್ಷ ಆದಮೇಲೆ ಹೇಳಿದ್ದು. 1944ನಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರು ಗಾಂಧೀಜಿ ಬಗ್ಗೆ ಹೇಳ್ತಾರೆ. ಇನ್ನೂ ಒಂದು 11 ವರ್ಷ ಆದಮೇಲೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಗಾಂಧೀಜಿ ಯಾರನ್ನು ಅವ್ರು ಹೇಳ್ತಾರೆ, ಈಸ್ ಅ ಲೀಡರ್ ಆಫ್ ಪೀಪಲ್ ಅನ್ಸಪೋರ್ಟೆಡ್ ಬೈ ಎನಿ ಔಟ್ವರ್ಡ್ ಅಥಾರಿಟಿ. ಅವರೊಂದು ದೊಡ್ಡ ಒಂದು ಜನನಾಯಕ, ಅವರು ಏನು ಕೂಡ ಅಥಾರಿಟಿ ಇಲ್ಲ ಅವ್ರದ್ದು. ಈಸ್ ಅ ಪೊಲಿಟಿಷಿಯನ್ ಹೂ ಸಕ್ಸಸ್ ರೆಸ್ಟ್ ನಾಟ್ ಅಪಾನ್ ಕ್ರಾಫ್ಟ್. ಪೊಲಿಟಿಷಿಯನ್ ತರ ಅವರು ಜುಮ್ಲಾ ಎಲ್ಲ ಮಾಡಲ್ಲ, ಟೆಕ್ನಿಕಲ್ ಡಿವೈಸ್ ಅವರು ಮಾಡಲ್ಲ, ಅವರು ಕನ್ವಿನ್ಸಿಂಗ್ ಪವರ್ನಲ್ಲಿ ಜನ ಅವ್ರಿಗೆ ನಂಬ್ತಾರೆ. ಈಸ್ ಅ ವಿಕ್ಟೋರಿಯಸ್ ಫೈಟರ್, ಎ ಮ್ಯಾನ್ ಆಫ್ ವಿಸ್ಡಮ್ ಅಂಡ್ ಹ್ಯುಮಿಲಿಟಿ, ಆರ್ಮ್ಡ್ ವಿತ್ ರಿಸಾಲ್ವ್ ಅಂಡ್ ಇನ್ಫ್ಲೆಕ್ಸಿಬಲ್ ಕನ್ಸಿಸ್ಟೆನ್ಸಿ. ಎಲ್ಲ ಅವ್ರ ಶಕ್ತಿ ಕೂಡ ಇಂಡಿಯಾದಲ್ಲಿರುವ ಜನತೆ ಮೇಲೆ ತಗೊಂಡು ಬರಲಿಕ್ಕೆ ಅವ್ರು ಕೊಟ್ಟಿದ್ದಾರೆ. ಎ ಮ್ಯಾನ್ ಹೂ ವಾಸ್ ಕನ್ಫ್ರಂಟೆಡ್ ದ ಬ್ರುಟಾಲಿಟಿ ಆಫ್ ಯುರೋಪ್ ದೇಶ ಮಾಡಿದ ಬ್ರುಟಾಲಿಟಿ ಇಂಡಿಯಾದಲ್ಲಿ ವಿತ್ ಇಸ್ ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಅವರು ಕನ್ಫ್ರಂಟ್ ಮಾಡಿದ್ದಾರೆ. ಎವ್ರಿ ಟೈಮ್ ಈ ವಾಸ್ ಅ ಸುಪೀರಿಯರ್ ಹ್ಯೂಮನ್ ಬೀಯಿಂಗ್. ಎಲ್ಲ ಟೈಮ್ನಲ್ಲಿ ಕೂಡ ಬಹಳ ಒಂದು ಒಳ್ಳೆಯ ವ್ಯಕ್ತಿ. ಜನರೇಷನ್ಸ್ ಟು ಕಮ್ ಇಟ್ ಮೇ ವಿಲ್ ಸ್ಕಾರ್ಸ್ಲಿ ಬಿಲೀವ್ ದಟ್ ಸಚ್ as ಒನ್ ಎವರ್ ಲಿವ್ಡ್ ಇನ್ ಫ್ಲೆಶ್ ಅಂಡ್ ಬ್ಲಡ್ ವಾಕ್ಡ್ ಅಪಾನ್ ದಿಸ್ ಎರ್ತ್. ಇದು ಆಲ್ಬರ್ಟ್ ಐನ್ಸ್ಟೀನ್ ಅವರು ಗಾಂಧೀಜಿ ಬಗ್ಗೆ ಇನ್ನೊಂದು ಡಿಫ್ರೆಂಟ್ ವರ್ಷನ್ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಗಾಂಧೀಜಿ ಬಗ್ಗೆ ಇದೇ ಹೇಳೋದು. ನೋಡುವ ದೃಷ್ಟಿಕೋನ, ಬ್ರಿಟಿಷ್ ವೈಸ್ರಾಯ್ ಅವರು ನೋಡಿದ ದೃಷ್ಟಿಕೋನ ಬೇರೆ, ದ ಗ್ರೇಟ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ನೋಡಿದ ದೃಷ್ಟಿಕೋನ ಬೇರೆ. ಸೊ ಇದರಲ್ಲಿ ಗಾಂಧೀಜಿ ಅವರು ಸಿಕ್ಕಾಯ್ಕೊಂಡು ಅವರು ಟ್ರೂ ವರ್ತ್ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಮನುಷ್ಯ ಲೈಫ್ನಲ್ಲಿ ಸಿಂಗಲ್ ಅಥಾರಿಟಿ ತಗೊಂಡಿಲ್ಲ, ಪ್ರೈಮ್ ಮಿನಿಸ್ಟರ್ ಇಲ್ಲ, ಪ್ರೆಸಿಡೆಂಟ್ ಇಲ್ಲ, ಸಣ್ಣ ಕೌನ್ಸಿಲರ್ ಪೋಸ್ಟ್ ತಗೊಂಡಿಲ್ಲ. ಒಂದೇ ಸಾರಿ ಕಾಂಗ್ರೆಸ್ ಬಹಳ ಒತ್ತಾಯ ಮಾಡಿ ನಮ್ಮ ಬೆಲ್ಗಾಮ್ದಲ್ಲಿ 1921ನಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿಬಿಟ್ಟಿದೆ. ಅದು ಕೂಡ 1 ವರ್ಷ ಆದಮೇಲೆ ನನಗೆ ಬಿಟ್ಬಿಡಿ ಅಪ್ಪ ಬೇಡ ಅಂತ ಹೇಳಿದವರು. ಥ್ರೂ ಔಟ್ ಇಸ್ ಲೈಫ್ ಸಿಂಪಲ್ ಆಗಿ ಅವರು ಕೆಲಸ ಮಾಡಿಕೊಂಡು ದ ಇಂಪಾರ್ಟೆಂಟ್ ಮೆಸೇಜ್ ಅನ್ಟಚಬಿಲಿಟಿ ಒಂದು ಧರ್ಮದಲ್ಲಿ ಇರಲೇಬಾರದು ಅಂತ ಹೇಳಿದವರು. ಡಿಪ್ರೆಸ್ಡ್ ಕ್ಲಾಸಸ್ನು ಬ್ರಿಟಿಷ್ ಅವ್ರ ಹೆಸರಿಡುವಾಗ ಗಾಂಧೀಜಿ ಅವರು ಹರಿಜನ್ ಹೆಸರಿಟ್ಟಿದ್ದಾರೆ, ಚಿಲ್ಡ್ರನ್ ಆಫ್ ಗಾಡ್. ಯಾಕೆ ನೀವು ಡಿಪ್ರೆಸ್ ಕ್ಲಾಸಸ್ ಹೇಳ್ತಾರೆ? ದೇ ಚಿಲ್ಡ್ರನ್ ಆಫ್ ಗಾಡ್. ಆ ಥರ ಒಂದು ಮನುಷ್ಯ. ವುಮನ್ ಎಂಪವರ್ಮೆಂಟ್, 50% ನರಿಶಕ್ತಿ ಬಂದು ಇನ್ನು ನಮ್ಮ ದೇಶದಲ್ಲಿ ಅವರು ನಿಜವಾಗಿ ರಿಲೀಸ್ ಮಾಡ್ತಾ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಆಗಿ ಅವ್ರ ಅಕ್ಕಪಕ್ಕದಲ್ಲಿ ವುಮನ್ ಇಟ್ಕೊಂಡೇ ತಿರುಗಾಡಿದವರು, ಸೆಕ್ರೆಟರಿ, ಅವರು ಇಂಪಾರ್ಟೆಂಟ್ ಇರುವ ವ್ಯಕ್ತಿಗಳೆಲ್ಲರೂ ಕೂಡ. ಮೂರನೇದು, ಅವ್ರು ಹಿಂದೂ ಮುಸ್ಲಿಂ ಏನು ನಂಬಿಕೆ ಅವ್ರಿಗಿಲ್ಲ. ಯು ಆಲ್ವೇಸ್ ಬಿಲೀವ್ ಅಟ್ ದ ಕೋರ್, ನಮ್ಮ ಕೋರ್ ಒಳಗಡೆ ಅಟ್ ದ ಕೋರ್ ವಿ ಆರ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್. ಕೈಂಡ್ನೆಸ್ ಕೊಡುವ ಒಂದು ರಿಲಿಜನ್ ಹಿಂದೂ ಮುಸ್ಲಿಂ ಎಲ್ಲ ಕೂಡ. ಆರ್ಟಿಫಿಷಿಯಲಿ ನಾವೇ ಬಂದು ನೀವು ಮಾತಾಡುವ ಭಾಷೆ ಬೇರೆ, ನೀವು ಹಾಕುವ ಡ್ರೆಸ್ ಬೇರೆ, ನೀವು ಪ್ರೇ ಮಾಡುವ ಪೊಸಿಷನ್ ಬೇರೆ, ನೀವು ಯಾರ ಜೊತೆ ತಿರುಗಾಡ್ತೀರೋ ಅವರು ಮಾತಾಡುವ ರೀತಿ ಬೇರೆ. ಇದರಲ್ಲಿ ನೀವೇ ಆರ್ಟಿಫಿಷಿಯಲ್ ಕ್ಲಾಸ್ ಮಾಡಿಕೊಂಡು ಹಿಂದೂ ಮುಸ್ಲಿಂನ ಮಾಡಿ 1947ನಲ್ಲಿ ಪಾರ್ಟಿಷನ್ ಆಗುವಾಗ ಹೇಗೆ ನಿಮಗೆ ಗೊತ್ತಿರುತ್ತದೆ, ಗಾಂಧೀಜಿ ಅವರು ಬೆಂಗಾಲ್ ಹೋಗಿದ್ದಾರೆ, ದೊಡ್ಡ ಒಂದು ವೈಲೆನ್ಸ್ ಆಗಿತ್ತು. 7 days ಉಪವಾಸ. ಪಾರ್ಟಿಷನ್ ನಾವು ಯಾವಾಗ ಪಾರ್ಟಿಷನ್ ಆಗಿತ್ತೋ ಒಂದು ಕಡೆ ನಮ್ಮ ಖುಷಿ, ನಮಗೆ ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ, ಇನ್ನೊಂದು ಕಡೆ ನಮಗೆ ಬಹಳ ಒಂದು ಬೇಜಾರು. ಬಿಕಾಸ್ 40 ಲಕ್ಷ ಜನ ತೀರಿ ಹೋಗಿದ್ದಾರೆ ಒಂದು 11 ದಿವಸದಲ್ಲಿ. 14 lakh ಪೀಪಲ್ ಟೈಮ್. ಟ್ರೈನ್ನಲ್ಲಿ ಸ್ಟಾಪ್ ಮಾಡಿ ಪಾಕಿಸ್ತಾನದಿಂದ ಇಂಡಿಯಾ ಬರುವ ಟ್ರೈನ್ನಲ್ಲಿ ಬಾರ್ಡರ್ನಲ್ಲಿ ಸ್ಟಾಪ್ ಮಾಡಿ ಜನ ಗೆತ್ತುವುದು, ಅವರು ಕೊಂದು ಫೈರ್ ಮಾಡೋದು. ಇಂಡಿಯಾದೊಂದು ಪಾಕಿಸ್ತಾನ ಹೋಗುವ ಟ್ರೈನ್ ಬಾರ್ಡರ್ನಲ್ಲಿ ಸ್ಟಾಪ್ ಮಾಡಿ ಅವ್ರಿಗೆ ಔಟ್ಸೈಡ್ ತಗೊಂಡು ಬಂದು ಕೊಂದು ಫೈರ್ ಮಾಡೋದು. 11 daysನಲ್ಲಿ ಕ್ಲೋಸ್ ಟು 4 million, 40 ಲಕ್ಷ ಜನ ತೀರಿ ಹೋಗಿದ್ದಾರೆ. ದಿಸ್ ಈಸ್ ಎಗೇನ್ಸ್ಟ್ ವಾಟ್ ಗಾಂಧಿ ಶುಡ್. ಅವರು 78 ವರ್ಷವರೆಗೆ, ಗಾಂಧೀಜಿ ತೀರಿ ಹೋಗುವಾಗ 78 ವಯಸ್ಸು ಅವ್ರಿಗೆ. 78 ವರ್ಷ ಗಾಂಧೀಜಿ ಏನೆಲ್ಲ ಆಗಬಾರದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾರೋ ಅದು 11 ದಿವಸದಲ್ಲಿ ಆಗಿ ಹೋಗಿತ್ತು. ಇದು ಗಾಂಧೀಜಿಗೆ ಹೇಗೇನು ಗೊತ್ತು, ಓನ್ಲಿ ವೇ ನನ್ನ ಡಿಸ್ಪ್ಲೇಷನ್ ಎಕ್ಸ್ಪ್ರೆಸ್ ಮಾಡಬೇಕನ್ನ ಉಪವಾಸ ಇರಬೇಕು. ಪುನಃ 7 days ಉಪವಾಸ ಇರುವ ಮನುಷ್ಯ ಅವರು. ಬಟ್ ಇನ್ನು 80 ವರ್ಷ ಆದ ಮೇಲೆ ಕೂಡ ನಾವು ಹಿಂದೂ ಮುಸ್ಲಿಂ, ಹಿಂದೂ ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕ್, ಹಿಂದೂ ಈ ಥರ ಇರಬೇಕು, ಮುಸ್ಲಿಂ ಈ ಥರ ಇರಬೇಕು ಹೇಳುವಾಗ ಗಾಂಧೀಜಿಗೆ ನಾವು ಮಾಡಿದ ದೊಡ್ಡ ಡಿಸರ್ವಿಸ್ ಇದೆ. ಯಾವಾಗ ನಾವು ಹಿಂದೂ ಮುಸ್ಲಿಂ ಒಂದು ಅಪ್ಲಿಕೇಶನಲ್ಲಿ ಹೋಗಿ ಫಿಲ್ ಮಾಡಿ ಬರ್ತೀವಿ, ಯಾವಾಗ ನಾವು ಬಂದು ಹಿಂದೂ ದೊಡ್ಡದ, ಮುಸ್ಲಿಂ ದೊಡ್ಡದ, ನಿಮ್ಮ ಧರ್ಮ ದೊಡ್ಡದ, ನಮ್ಮ ಧರ್ಮ ದೊಡ್ಡದ ಮಾತಾಡುವಾಗ ಒಂದು ಸ್ಟೇಜ್ನಲ್ಲಿ ಗಾಂಧೀಜಿಗೆ ನಾವು ಮಾಡುವ ದೊಡ್ಡ ಅನ್ಯಾಯ ಅದು. ಬಿಕಾಸ್ ಈ ನೆವರ್ ಡಿಫ್ರೆನ್ಶಿಯೇಟೆಡ್, ಈ ನೆವರ್ ಡಿಸ್ಕ್ರಿಮಿನೇಟೆಡ್. ಆಲ್ ಥ್ರೂ ಹಿಸ್ ಲೈಫ್ ಗಾಂಧೀಜಿ ಇಸ್ ಬಿಗ್ಗೆಸ್ಟ್ ಸಪೋರ್ಟರ್ಸ್. ಇನ್ಫ್ಯಾಕ್ಟ್ ಗಾಂಧೀಜಿ ಅವರು ಸೌತ್ ಆಫ್ರಿಕಾ ಕರ್ಕೊಂಡು ಹೋಗಿದ್ದೇ ಮುಸ್ಲಿಂ ಅವರು. ಗಾಂಧೀಜಿ ಅವರು ಸೌತ್ ಆಫ್ರಿಕಾದಲ್ಲಿ ಫೀನಿಕ್ಸ್ ಸೆಟಲ್ಮೆಂಟ್ ಮಾಡುವಾಗ ದುಡ್ಡಿಲ್ಲ ಅಂತ ಹೇಳುವಾಗ ಫಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ ಮುಸ್ಲಿಂ ಅವರು. ಸೊ ನಾವು ಹಿಸ್ಟ್ರಿ ಯಾರು ಸರಿಯಾಗಿ ಮಾತಾಡಲ್ಲ, ಭಾಳ ಎಮೋಷನಲಿ ಗಾಂಧೀಜಿ ಬಗ್ಗೆ ಮಾತಾಡಿ ಇದು ಅದನ್ನು ಹೇಳಿ ಅವ್ರಿಗೆ ಭಾಳ ಕೊಂದ್ಬಿಟ್ಟಿದ್ರು. ಇದು ಕುಂದಾಪುರದಲ್ಲಿ ಯಾಕೆ ಭಾಳ ಗಂಭೀರವಾಗಿ ಇದ್ರ ಬಗ್ಗೆ ನಾವು ಮಾತಾಡಬೇಕು. ಕುಂದಾಪುರದಲ್ಲಿ ಗಂಗೋಲಿ, ಬೈಂದೂರು, ಕುಂದಾಪುರ, ಉಡುಪಿ, ಮ್ಯಾಂಗ್ಳೂರ್ ಈ ಬೆಲ್ಟ್ನಲ್ಲಿ ಸುಮಾರು ಒಂದು 20 ವರ್ಷದಲ್ಲಿ ತುಂಬ ಹಿಂದೂ ಮುಸ್ಲಿಂ ರೈಟ್ ನೋಡಿದ್ವಿ. ತುಂಬ ನೋಡಿದ್ವಿ. ವರ್ಷಕ್ಕೊಂದು 2, ವರ್ಷಕ್ಕೊಂದು 3 ರೈಟ್ ಆದಮೇಲೆ ಎಲ್ಲ ಚೆನ್ನಾಗಿರ್ತೀವಿ. ನಾವು ಮುಸ್ಲಿಂ ಅಂಗಡಿಗೆ ಹೋಗ್ತೀವಿ, ಮುಸ್ಲಿಂ ಅವರು ನಮ್ಮ ಅಂಗಡಿಗೆ ಬರ್ತಾರೆ, ನಾವಿಬ್ಬರು ಸ್ವೀಟ್ ಕೊಡ್ತೀವಿ, ದೀಪಾವಳಿಗೆ ಅವರು ಬರ್ತಾರೆ, ರಂಜಾನ್ ನಾವು ಹೋಗ್ತೀವಿ.
ಬಟ್ ಅದನ್ನು ಹಾರ್ಟ್ಲಿಂದ ಬರ್ತಾ ಇಲ್ಲ. ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಹಾರ್ಟ್. ಯಾಕೆಂದ್ರೆ ಹಾರ್ಟ್ಲಿಂದ ಬಂದಿದ್ದನ್ನ ಪುನಃ ನೆಕ್ಸ್ಟ್ ಇಯರ್ ಹಿಂದೂ ಮುಸ್ಲಿಂ ಗಲಾಟೆ ಆಗಬಾರ್ದು. ಪುನಃ 1 ವರ್ಷ ಬಿಟ್ಟು ಆಗ್ತದೆ, ಪುನಃ 1 ವರ್ಷ ಬಿಟ್ಟು ಆಗ್ತದೆ. ಗಾಂಧಿ ಟೀಚಿಂಗ್ ಮೆಸೇಜು ಒಳಗಡೆ ಹಾರ್ಟ್ ಒಳಗಡೆ ಹೋಗ್ತಾ ಇಲ್ಲ. ನನ್ನ ಭಾವನೆ, ನನ್ನ ಚಿಕ್ಕ ಭಾವನೆ ಇದು ಖಂಡಿತವಾಗಿ ಕಾರ್ಟೂನ್ಸ್ನಲ್ಲಿ ಐ ಥಿಂಕ್ ಇಂಡಿಯಾದಲ್ಲಿ ಜಾಸ್ತಿ ಕಾರ್ಟೂನ್ ಯಾರ ಬಗ್ಗೆ ಬರೆದಿದ್ದಾರೆ, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಇರಬೇಕು. ಅವ್ರ ಬಗ್ಗೆ ಎಲ್ಲ ಕಾರ್ಟೂನಿಸ್ಟ್ಗಳು, ಸುರೇಂದ್ರ ಅವರು ಶುರು ಮಾಡಿ, ನರೇಂದ್ರ ಅವರು ಶುರು ಮಾಡಿ, ಇಲ್ಲಿರುವ ಗಣ್ಯ ವ್ಯಕ್ತಿಗಳೆಲ್ಲರೂ, ಸತೀಶ್ ಆಚಾರ್ಯ, ಇಲ್ಲಿರುವ ಎಲ್ಲ ನಮ್ಮ ಶಶಿಧರ್ ಮಾಡಿ, ಎವ್ರಿ ಸಿಂಗಲ್ ಪರ್ಸನ್ ಮಹಾತ್ಮ ಗಾಂಧಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ಎವ್ರಿ ಸಿಂಗಲ್ ಥಿಂಗ್. ಇಷ್ಟು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡಿ, ಮಹಾತ್ಮ ಗಾಂಧಿ ಬಗ್ಗೆ ಇಷ್ಟು ನಾವು ಹೇಳಿದ ಮೇಲೆ ಕೂಡ ಮೆಸೇಜ್ ಡೀಪ್ ಆಗಿ ಹೋಗ್ತಾ ಇಲ್ಲ. ಸೊ ಬಹುಶಃ ಈ ವರ್ಷ ತಾವು 150 ಈಶ್ವರಲ್ಲ ತೇರೋನಾಮ್ ಅಂತ ತಾವು ಹೇಳಿದ್ದು, ಅದು ಬಗ್ಗೆ ಒಂದು 4 ದಿವಸ ಕಾರ್ಟೂನ್ ಹಬ್ಬದಲ್ಲಿ ಮಹಾತ್ಮ ಗಾಂಧಿ ಫೋಕಸ್ ಮಾಡಿ ಮಾಡುವುದು ವೆರಿ ಸ್ಪೆಸಿಫಿಕಲಿ. ಆಮೇಲೆ ಕೆಲವು ಭಾಷಾಕಾರರು ಬಂದು ಗಾಂಧೀಜಿ ಬಗ್ಗೆ ಮಾತಾಡುವಾಗ ಏನಾಗ್ತದೆ, ಯುವಕರು ಅವ್ರ ಮೈಂಡ್ ಒಳಗಡೆ ಗಾಂಧೀಜಿ ಬಗ್ಗೆ ಹೋಗಲಿ. ಸೊ 4ನೇದು ಗಾಂಧೀಜಿ ಬಹಳ ಇಂಪಾರ್ಟೆಂಟ್ ಹೇಳಿದ್ದು, ನಾನು ಕೊನೆಯ 5-10 ನಿಮಿಷದಲ್ಲಿ ಇದ್ದೀನಿ. ಸೆಲ್ಫ್ ರಿಲಯನ್ಸ್. ಇತ್ತೀಚೆಗೆ ತಾವು ಒಂದು ತಮ್ಮ ಬಾಡಿ ತಾವು ನೋಡಿದೀರ್ನಾ, ದಿಸ್ ಸೆಲ್ ಫೋನ್ ಈಸ್ ಫ್ರಮ್ ಅ ಕಂಪನಿ ವಿಚ್ ವಿ ಡೋಂಟ್ ಇವನ್ ನೋ ವೈ ದೇ ಮ್ಯಾನುಫ್ಯಾಕ್ಚರ್ ದಿಸ್ ಸೆಲ್ ಫೋನ್. ಇದು ಆ್ಯಪಲ್ ಸೆಲ್ ಫೋನ್. ಅದು ಈ ಸೆಲ್ ಫೋನ್ ಎಲ್ಲ ಕೂಡ 80,000 75,000 ನಾವು ತಗೊಳ್ತೀವಿ. ಬಟ್ ನಿಜವಾಗಿ ಆ್ಯಪಲ್ ಒಂದು ಫೋನ್ ರಿಲೀಸ್ ಮಾಡಿದ ಮೇಲೆ ಇಂಟರ್ನೆಟ್ನಲ್ಲಿ ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್ ಐಫೋನ್ ಒಂದು ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ. ಹೊಸ ಐಫೋನ್ ಬಂದ ತಕ್ಷಣ ಒಂದು ಗ್ರೂಪ್ ಬಂದು ಆ್ಯಪಲ್ ಫೋನ್ ಪಿಚ್ಚು ಎವ್ರಿ ಸಿಂಗಲ್ ಪಾರ್ಟ್ ಕ್ಯಾಲ್ಕುಲೇಟ್ ಮಾಡಿ, ದಿಸ್ ಇಸ್ ದ ಕಾಸ್ಟ್ ಆಫ್ ಅನ್ ಐಫೋನ್. ದ ಕಾಸ್ಟ್ ಆಫ್ ಅನ್ ಐಫೋನ್ ಇಸ್ ನಾಟ್ ಇವನ್ 20%. ಇದು 20% ಕೂಡ ಇಲ್ಲ. ಈ ಐಫೋನ್ ಖರ್ಚು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ 16,000 ಆಗ್ತದೆ, ಬಟ್ ನಾವು 85,000 ಕೊಟ್ಟಿದ್ದೀವಿ. ಈ ಕಂಪನಿ ಆ್ಯಪಲ್ ಏನು ನಾವು ಹೇಳ್ತಾ ಇದ್ದೀವಿ, ದಿಸ್ ಕಂಪನಿ ಇಸ್ ಪವರ್ಫುಲ್ ದೆನ್ 77 ಕಂಟ್ರೀಸ್ ಇನ್ ದ ವರ್ಲ್ಡ್. 77 ದೇಶ GDP ಏನಿದೆ, ಇಂದ ಆ್ಯಪಲ್ ಮಾಡುವ ಕಂಪನಿ ಇಸ್ ಮೋರ್ ಪವರ್ಫುಲ್ ದೆನ್ 77 ಕಂಟ್ರೀಸ್. 77 ಕಂಟ್ರಿ ತಾವು ತಗೊಂಡು ಅವರಲ್ಲಿರುವ ಎಲ್ಲ ದುಡ್ಡು ಲೆಕ್ಕ ಮಾಡಿ ತಾವು ಒಂದು ಜಸ್ಟಿಸ್ ಸ್ಕೇಲ್ದಲ್ಲಿ ಹಾಕಿದೀರನ್ನ, ದಿ ಆ್ಯಪಲ್ಸ್ ಬ್ಯಾಕ್ ಬ್ಯಾಲೆನ್ಸ್ ವಿಚ್ ಇಸ್ ಹಿಟ್ಟಿಂಗ್ ಅಬೌಟ್ $100 billion, ಇಟ್ ಇಸ್ ಮೋರ್ ದೆನ್ ದೋಸ್ ಕಂಟ್ರೀಸ್. ಅಷ್ಟು ಪವರ್ಫುಲ್ ವ್ಯಕ್ತಿ ಕ್ರಿಯೇಟ್ ಮಾಡಿದ್ವಿ. ಸೊ ಗಾಂಧೀಜಿ ಯಾವಾಗಲೂ ಸೆಲ್ಫ್ ರಿಲಯನ್ಸ್ ಅಂತ ಹೇಳಿದ್ದು, ನಾವು ಎಲ್ಲರೂ ಕೂಡ ನಮ್ಮ ರೂಟ್ಸ್ಲಿருந்து ಬಿಚ್ಚು, ನಮ್ಮ ರೂಟ್ಸ್ಲಿருந்து ಔಟ್ಸೈಡ್ ಬಂದು ವಿ ಆರ್ ಗೆಟಿಂಗ್ ಡಿಪೆಂಡ್ ಆನ್ ಅ ಪರ್ಸನ್. ಯಾರು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಬೋದು, ಯಾರು ಚೆನ್ನಾಗಿ ರೀಚ್ ಮಾಡ್ಬೋದು, ಯಾರು ಚೆನ್ನಾಗಿ ಜೋರಾಗಿ ಸಪ್ತವಾಗಿ ಮಾತಾಡ್ಬೋದು, ಬಹುಶಃ ಅವ್ರಿಗೆ ವೋಟ್ ಮಾಡ್ತೀವಿ, ಆರ್ ಅವ್ರ ಪ್ರಾಡಕ್ಟ್ ತಗೊಳ್ತೀವಿ. ಆಲ್ ಓವರ್ ದ ವರ್ಲ್ಡ್ ಇದೇ ಆಗ್ತಾ ಇದೆ. ಸೊ ಅದಕ್ಕೆ ನಾನು ನಮ್ಮ ವಿಶ್ವ ಅವ್ರ ಬಗ್ಗೆ ಹೇಳುವಾಗ, ಕುಂದಾಪುರಲಿಂದ ಬಂದ ಮೇಲೆ ಕೂಡ ಕುಂದಾಪುರ ಒಳಗಡೆ ಇಟ್ಕೊಂಡು ಇಲ್ಲಿ ಕೂತಿದ್ದಾರೆ. ಸೊ ದಟ್ ಇಸ್ ಅ ಬಿಗ್ ಥಿಂಗ್. ಚೇಂಜ್ ಆಗಿಲ್ಲ, ಮನುಷ್ಯ ಚೇಂಜ್ ಆಗಿಲ್ಲ. ಸೆಲ್ಫ್ ರಿಲಯನ್ಸ್ ಗಾಂಧೀಜಿ ಹೇಳಿದ್ದು, ದಿಸ್ ಅ ಗ್ರೇಟ್ ಕಂಟ್ರಿ, ನಮ್ಮಲ್ಲಿ ಎಲ್ಲ ಇದೆ, ದಯವಿಟ್ಟು ಮ್ಯಾಕ್ಸಿಮಮ್ ಸೆಲ್ಫ್ ರಿಲಯಂಟ್ ಆಗಿ ಇರಲಿಕ್ಕೆ ತಾವು ಪ್ರಯತ್ನ ಮಾಡಿ. ಸ್ವರಾಜ್ ವಿಲ್ ಆಲ್ವೇಸ್ ಕಮ್ ವಿತ್ ಸೆಲ್ಫ್ ರಿಲಯನ್ಸ್. ಗಾಂಧೀಜಿ ಹೇಳಿದ ಇಂಪಾರ್ಟೆಂಟ್ ಮಾತು. ನಿಮಗೆ ಸ್ವಾತಂತ್ರ್ಯ ಸಿಗ್ಬೇಕನ್ನ, ನಿಮಗೆ ಇಂಡಿಪೆಂಡೆನ್ಸ್ ನಾಟ್ ಫ್ರಮ್ ಬ್ರಿಟಿಷ್, ಇಟ್ ಇಸ್ ಇಂಡಿಪೆಂಡೆಂಟ್ ಫ್ರಮ್ ಅಮೆರಿಕನ್ ಕಂಪನೀಸ್, ಜಪಾನ್ ಕಂಪನೀಸ್, ಇಂಡಿಪೆಂಡೆಂಟ್ ಫ್ರಮ್ ಎವ್ರಿ ಸಿಂಗಲ್ ಕಂಪನಿ. ನೀವು ಪರ್ಸನಲಿ ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಇರಬೇಕು. ನಾವು ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಇಲ್ಲ. ತಾವು ಸಿಂಪಲ್ ಆಗಿ ಒಂದು ಸ್ಕೂಲ್ ಹೋಗಿದ್ದೀರನ್ನ ಕೂಡ, ಆಲ್ ದ ಟೆಕ್ಸ್ಟ್ ಬುಕ್ಸ್ ಯು ರೀಡ್ ಆರ್ ಬ್ರಿಟಿಷ್ ಟೆಕ್ಸ್ಟ್ ಬುಕ್ಸ್. ನಮ್ಮ ಇಂಡಿಯಾದಲ್ಲಿರುವ ಹೀರೋ ಬಗ್ಗೆ ಒಬ್ಬ ಚೆನ್ನಾಗಿ ಬರಿಬೇಕನ್ನ ಬ್ರಿಟಿಷ್ ಹಿಸ್ಟೋರಿಯನ್ ಬೇಕು. ಶಿವಾಜಿ ಬಗ್ಗೆ ದ ಬೆಸ್ಟ್ ಬುಕ್ ಇಸ್ ರಿಟನ್ ಬೈ ಬ್ರಿಟಿಷ್ ಹಿಸ್ಟೋರಿಯನ್. ಜಾನ್ ಟಿ, ಇಂಡಿಯಾ ಬಗ್ಗೆ ಬೆಸ್ಟ್ ಬುಕ್ ತಾವು ವರ್ಲ್ಡ್ ಅಲ್ಲಿ ನೋಡಿ ಓದಿದ್ದೀರನ್ನ, ಜಾನ್ ಟಿ, ಬ್ರಿಟಿಷ್ ಅವರು ಬರೆದಿದ್ದು. ಇಫ್ ಯು ಲುಕ್ ಎಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಹೀರೋಸ್, ಅವ್ರ ಎಲ್ಲ ಬುಕ್ ಕೂಡ ಅಮೆರಿಕನ್ಸು, ಇಂಗ್ಲೆಂಡ್ಸ್ ಅವರು ಬಂದು ನಮಗೆ ಬರೆದಿದ್ರು. ಬಹುಶಃ ಅದಕ್ಕೆ ಮಹಾತ್ಮ ಗಾಂಧಿ ಮೂವಿ ತಗೊಂಡಿದ್ದು ಕೂಡ ಬ್ರಿಟಿಷ್ ಅವರು. ಏನೋ ನಾವು ಮಾಡ್ತಾ ಇಲ್ಲ. ನಮ್ಮ ಹಿಸ್ಟ್ರಿ ಇನ್ನೊಬ್ಬರಿಗೆ ನಾವು ಆವಾಗಲೇ ಕೊಟ್ಟಾಯ್ತು. ಅವರು ನಮ್ಮ ಬಗ್ಗೆ ನಮ್ಮ ದೇಶದಲ್ಲಿ ಬಂದು ಬರೆದು ನಮಗೆ ಸೇಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹುಶಃ ನಮ್ಮ ರಿಷಬ್ ಶೆಟ್ಟಿ ಅವರು, ವೆನ್ ದೇ ಮೇಕ್ ಮೂವೀಸ್, ದೇ ಬ್ರಿಂಗ್ ಮೂವೀಸ್ ವಿಚ್ ಬ್ರಿಂಗ್ಸ್ ದ ಲೋಕಲ್ ಡೆಪ್ತ್. ನಮ್ಮ ಲೋಕಲ್ ಡೆಪ್ತ್ ಏನಿದೆ, ಸರ್ಕಾರಿ ಶಾಲೆ ಮೂವಿ ಇರಬಹುದು, ಡಿಫ್ರೆಂಟ್ ಮೂವಿ, ವಾಟ್ ಎವರ್ ಹಿ ಹಸ್ ಡನ್, ಹಿ ಹಸ್ ಟೇಕನ್ ದ ಲೋಕಲ್ ಡೆಪ್ತ್, ಲೋಕಲ್ ಫ್ಲೇವರ್, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ಇವರೆಲ್ಲ ಬಂದು some of the directors you all respect, Rishabh Shetty has also taken that list of being that eminent guy. So in the self-reliance bala important, the way we dress, the way we talk, ಬಹುಶಃ ಅದು ಕೂಡ ನಾನು ಇವತ್ತೊಂದು ವೇಸ್ಟ್ ಹಾಕೊಂಡು ಬಂದಿದ್ದೀನಿ. ಯಾವಾಗಲೂ ವೇಸ್ಟ್ ಹಾಕೋ ಮನುಷ್ಯ ಅಲ್ಲ, ಬಟ್ ಗಾಂಧೀಜಿ ಬಗ್ಗೆ ಮಾತಾಡ್ತೀವಿ, ಸೆಲ್ಫ್ ರಿಲಯನ್ಸ್ ಬಗ್ಗೆ ಮಾತಾಡ್ತೀವಿ. ಆದಷ್ಟು ನಾವು ಗಾಂಧೀಜಿ ಥರ ಕಡಿಮೆ ಡ್ರೆಸ್ ಹಾಕೊಂಡು ಬರ್ಲಿಕ್ಕೆ ನನಗೆ ಧೈರ್ಯ ಇಲ್ಲ. ಸೊ ಅಟ್ಲೀಸ್ಟ್ ನಾವು ನಮ್ಮ ತಮಿಳುನಾಡು, ಕರ್ನಾಟಕ, ಸೌತ್ ಇಂಡಿಯಾ ಇದರಲ್ಲಿ ನಾವು ಹಾಕುವ ಒಂದು ಮುಂದೆ ಹಾಕೊಂಡು ಒಂದು ಬರೋಣ. ಬಿಕಾಸ್ ಈ ಸ್ಪೋಕ್ ಅಬೌಟ್ ಸೆಲ್ಫ್ ರಿಲಯನ್ಸ್. ಸೆಲ್ಫ್ ರಿಲಯನ್ಸ್ ಫಸ್ಟ್ ಎಜುಕೇಷನಲ್ಲಿ ಬರಬೇಕಂತ ಅವ್ರಿಗೆ ಹೇಳಿದ್ದು. ಎಜುಕೇಷನಲ್ಲಿ ನಿಜವಾಗಿ ಇಲ್ಲ ಸರ್. ಯು ಟೇಕ್ ಎನಿ ಮ್ಯಾನೇಜ್ಮೆಂಟ್ ಬುಕ್, ನಮ್ಮಲ್ಲಿ ಎಲ್ಲ ಇದೆ. ಈ ಮೊಮೆಂಟ್ ಐ ಟಾಕ್ ಅಬೌಟ್ ವೇದಾಸ್, ಇಮಿಡಿಯೇಟ್ಲಿ ಹಿಂದೂ, ಅದು BJP, ಅದು ಕಾಂಗ್ರೆಸ್ನ ಆಗಿಬಿಡುತ್ತೆ. ವೇದ ಎಲ್ಲ ಬರುವಾಗ ಅದು ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಕ್ರಿಶ್ಚಿಯನ್ ಇಲ್ಲ. ಅವತ್ತು ಇಂಡಿಯಾದಲ್ಲಿ ಯಾರೋ ಒಬ್ಬರು ಬರೆದು ಹೋಗಿದ್ದು. 13ನೇ ಶತಮಾನದಲ್ಲಿ ಹಿಂದೂ ಬಂತು.
ಎವ್ರಿ ಸಿಂಗಲ್ ಥಿಂಗ್ ಇಸ್ ಇನ್ ವೇದಾಸ್ ತಗೊಂಡಿದ್ದೆ. ಪತಂಜಲಿ ಯೋಗ ಸೂತ್ರ ತಾವು ತಗೊಂಡ್ಬಿಟ್ಟಿದ್ದೀರನ್ನ ಫಸ್ಟ್ ಒಂದು 10 ಸೂತ್ರದಲ್ಲಿ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಮಾತಾಡಾಯಿತು. ನಾವು ಯಾವ ಮ್ಯಾನೇಜ್ಮೆಂಟ್ ಬುಕ್ ತಗೊಂಡು ನಮ್ಮ ಮೈಂಡ್ ಯಾವ ಥರ ಇಟ್ಕೊಳ್ಬೇಕು, ನಮ್ಮ ಹಾರ್ಟ್ ಯಾವ ಥರ ಇಟ್ಕೊಳ್ಬೇಕು, ಕಾನ್ಫಿಡೆನ್ಸ್ ಯಾವ ಥರ ಇಟ್ಕೊಳ್ಬೇಕು, ಥಿಂಕಿಂಗ್ ಯಾವ ಥರ ಇಟ್ಕೊಳ್ಬೇಕು, ಏನೆಲ್ಲ ನಾವು ಮಾತ್ರ ಸರ್ ನಮ್ಮ ಮೈಂಡ್ 4 ಆಗಿ ಡಿವೈಡ್ ಮಾಡ್ತೀವಿ. ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಕಾನ್ಷಿಯಸ್ನೆಸ್ ಒಂದು, ಥಿಂಕಿಂಗ್ ಒಂದು, ಇಂಟೆಲೆಕ್ಟ್ ಒಂದು, ಆಮೇಲೆ ಇಂಟ್ಯೂಷನ್ ಒಂದು. ನಮ್ಮ ಮೈಂಡ್ 4 ಆಗಿ ಡಿವೈಡ್ ಮಾಡ್ತೀವಿ. ಇದು ಗಾಂಧೀಜಿ ಅವರು ಫಸ್ಟೇ ಹೇಳಿದ್ದು, 4 ಮೈಂಡ್ಸ್ ವಿ ಹ್ಯಾವ್. ಇಂಟೆಲೆಕ್ಟ್ ಇದೆ, ಇಂಟ್ಯೂಷನ್ ಇದೆ, ಕಾನ್ಷಿಯಸ್ನೆಸ್ ಇದೆ, ಆಂಕಾರ ಏನಿದೆ. ಇವು ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದು. ಅಮೆರಿಕನ್ಸ್ ಅಂಡ್ ಯುರೋಪಿಯನ್ಸ್ ಮೈಂಡ್ 2 ಆಗಿ ಡಿವೈಡ್ ಮಾಡ್ತಾರೆ, ಇಂಟೆಲಿಜೆನ್ಸ್ ಅಂಡ್ ಕಾನ್ಷಿಯಸ್ನೆಸ್, 2 ಮೈಂಡ್. ಸೊ ನಾವು ಎಲ್ಲರೂ ಕೂಡ ಅಮೆರಿಕ, ಬ್ರಿಟಿಷ್ ಆ ಬುಕ್ಸ್ ತಗೊಂಡು ಮ್ಯಾನೇಜ್ಮೆಂಟ್ ಓದ್ತಾ ಇದ್ದೀವಿ. ಅದಕ್ಕೆ ನಮ್ಮ ಒಳಗಡೆ ಇಷ್ಟು ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇದೆ. ಲಾಟ್ ಆಫ್ ಸ್ಟ್ರೆಸ್ ಇಸ್ ಗೆಟಿಂಗ್ ಬಿಲ್ಡ್ ಇನ್ ಟು ಅಸ್ ಬಿಕಾಸ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅಹಂಕಾರ ಅನ್ನೊಂದಿದೆ, ಈಗೋ ಅನ್ನೋದು ನಮಗಿದೆ. ಅಂದ್ ಈಗೋ ನೀವು ಕ್ಯಾಪ್ಚರ್ ನಲ್ಲಿಫೈ ಮಾಡುವ ತನಕ ಇಂಟೆಲೆಕ್ಟ್ ಔಟ್ಸೈಡ್ ಬರಲ್ಲ, ಬುದ್ಧಿ ಬರಲ್ಲ. ನಮಗೆ ಈಗೋ ಇರುವ ಕಾರಣಕ್ಕೋಸ್ಕರ ಮೇಲೆ ಕೆಳಗಡೆ ನೋಡ್ತೀವಿ, ಒಳ್ಳೆಯವರು ಕೆಟ್ಟವರು ನೋಡ್ತೀವಿ, ಹಿಂದೂ ಮುಸ್ಲಿಮ್ ನೋಡ್ತೀವಿ. ಇದು ಇಂಡಿಯನ್ ಫಿಲಾಸಫಿ, ಇಂಡಿಯನ್ ಮ್ಯಾನೇಜ್ಮೆಂಟ್. ಬಟ್ ವಿ ಡೋಂಟ್ ಟಚ್ ಈಗ, ಅಹಂಕಾರ ಮುಟ್ಟಲ್ಲ. ಸೊ ಬಹುಶಃ ಗಾಂಧೀಜಿ ಅವರು ಸೆಲ್ಫ್ ರಿಯಲೈಸೇಷನ್ ಹೇಳಿದ್ದು, ನಿಮ್ಮ ಊಟ ಮಾಡಿ, ನಿಮ್ಮ ಥರ ಡ್ರೆಸ್ ಮಾಡಿ, ಅದು 5% ಹೇಳಿದ್ದು. ಮೇನ್ ಹೇಳಿದ್ದು, ನಿಮ್ಮ ಓಲ್ಡ್ ಎಜುಕೇಷನ್ ಸಿಸ್ಟಮ್ ನಾಲೆಜ್ ಬೇಸ್ ಏನಿದೆ ವಾಪಸ್ ತಗೊಂಡು ಬನ್ನಿ, ಅದರಲ್ಲಿ ಬದುಕು. ಲೆಟ್ ಆಲ್ ದ ವರ್ಲ್ಡ್ ಕಮ್ ಅಂಡ್ ಕಾಪಿ ದ ಇಂಡಿಯನ್ ನಾಲೆಜ್. ನಮ್ಮಲ್ಲಿರುವ ನಾಲೆಜ್ ಬಂದು ಎಲ್ಲ ಕಾಪಿ ಮಾಡಲಿ. ಲೆಟ್ ಇಸ್ ನಾಟ್ ಒಂದು ಇಂಟರ್ವ್ಯೂ ಹೋಗುವಾಗ 36-37 ಡಿಗ್ರಿದಲ್ಲಿ ಒಂದು ಇನ್ನರ್ ಬನಿಯನ್ನು ಹಾಕಿ, ಆಮೇಲೆ ಟೈ ಹಾಕಿ, ಆಮೇಲೆ ಕೋಟ್ ಹಾಕಿ, ತಾವು AC ಇಲ್ಲನ ಬೆವರು ಬಂದ್ಬಿಡ್ತದೆ. ಬಟ್ ಆ ಥರವೇ ಡ್ರೆಸ್ ಹಾಕೊಂಡು ಹೋಗ್ತೀವಿ. ಯಾಕೆನಾ ಅದು ಬ್ರಿಟಿಷ್ನಲ್ಲಿ 12 ಡಿಗ್ರಿ 10 ಡಿಗ್ರಿದಲ್ಲಿ ಕೋಟ್ ಹಾಕೊಂಡು ಹೋಗ್ತಾನೆ, ಟೈ ಇನ್ನೂ ಸ್ವಲ್ಪ ಹಾಕ್ತಾನೆ. ಯಾಕೆನಾ ತಲೆ ಒಳಗಡೆ ಹೋಗಬಾರ್ದು. ನಾವೇ ಯಾಕೆ ಅದು ಹಾಕಬೇಕು? ವೈ ಶುಡ್ ವಿ ಡೂ ಇಟ್? ಸೊ ಎವ್ರಿ ಸಿಂಗಲ್ ಥಿಂಗ್ ಯು ಡೂ ಇಟ್ ಇನ್ ಲೈಫ್. ಸೊ ಗಾಂಧೀಜಿ ಅವರು ಹೇಳಿದ ಮಾತುಗೋಸ್ಕರ ಒಂದ್ಸರಿ ಥಿಂಕ್ ಮಾಡಿ, ನಿಜವಾಗಿ ಇದು ನಾವು ಮಾಡಬೇಕಾ, ಇದರಲ್ಲಿ ನಮಗೆ ಪ್ರಯೋಜನ ಇದೆ, ಇದು ನಮ್ಮ ಕಲ್ಚರ್ ಜೊತೆಗೆ ಹೋಗ್ತಾ ಇದೆ, ಒಂದು ಇಂಡಿಯನ್ ಆಗಿ ನಾನು ಇದನ್ನ ತಾವು ಥಿಂಕ್ ಮಾಡಿದಿರ ಅರ್ಧ ವಿಷಯ ತಾವು ಲೈಫ್ನಲ್ಲಿ ಏನು ಮಾಡ್ತಿರೋ 100% ತಾವು ಬಿಟ್ಬಿಡ್ತೀರಿ. ಬಹುಶಃ ಅದಕ್ಕೆ ಬಹಳ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಗಾಂಧೀಜಿ ಅವರು ಹೇಳಿದ್ದು, ಸ್ವರಾಜ್ ಮಸ್ಟ್ ಗೋ ಅಲಾಂಗ್ ವಿತ್ ಸೆಲ್ಫ್ ರಿಲಯನ್ಸ್. ನಿಮಗೆ ಸ್ವರಾಜ್ ಏನು ಇವತ್ತು ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ, ಅದು ಸೆಲ್ಫ್ ರಿಲಯನ್ಸ್ ಜೊತೆಗೆ ಬಂದಿಲ್ಲನಾ ಅದು ಇಂಡಿಪೆಂಡೆನ್ಸೇ ಇಲ್ಲ ಅನ್ನೋ ಗಾಂಧೀಜಿ ಹೇಳಿದ್ರು. ಇದೀವಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಆಯಿತು, 80 ವರ್ಷ ಆಯಿತು. ಬಟ್ ನಿಜವಾಗಿ ಅದು ಇಂಡಿಪೆಂಡೆನ್ಸಾ? ಅದು ನಿಜವಾಗಿ ಸ್ವಾತಂತ್ರ್ಯವಾ? ಬ್ರಿಟಿಷ್ ಹೋಗಿದ್ದಾರೆ, ಬಟ್ ಬ್ರಿಟಿಷ್ ಮಾಡಿದೀವಿ ಸರ್. ಒಬ್ಬರು ರೀಪ್ಲೇಸ್ ಮಾಡಿ ಇನ್ನೊಬ್ಬರು ಕರ್ಕೊಂಡು ಬಂದು ಕೂರಿಸಿದೀವಿ. ವಿ ರೀಪ್ಲೇಸ್ ಎಫಿಷಿಯನ್ಸಿ ಬೈ ಎಫಿಷಿಯನ್ಸಿ ನಾವು ತಿಳ್ಕೊಳ್ತಾ ಇದೀವಿ. ಬಟ್ ನಿಜವಾಗಿ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಕ್ವೆಶ್ಚನ್ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಕ್ವೆಶ್ಚನಿಂಗ್. ಸೊ ಇದು ನನ್ನ ಪ್ರಕಾರ ನಾನು ಗಾಂಧೀಜಿ ಬಗ್ಗೆ ಎಕ್ಸ್ಟ್ರಾ ಒಂದು 4% 5% ಏನು ನಾನು ಲಾಸ್ಟ್ ಒಂದು 2 ತಿಂಗಳಲ್ಲಿ ಓದಿ ತಿಳ್ಕೊಂಡಿದ್ದೀನಿ. ಭಾಳ ಡೆಪ್ತ್ನಲ್ಲಿ ಭಾಳ ಗಂಭೀರವಾಗಿ ಗಾಂಧೀಜಿ ಅವರು ಹೇಳಿದ ವಿಚಾರ ಒಂದು, ವೆನ್ ಇನ್ ಡೌಟ್, ನಿಮಗೆ ನಿಜವಾಗಿ ಲೈಫ್ನಲ್ಲಿ ಭಾಳ ಒಂದು ಗೊಂದಲದಲ್ಲಿ ತಾವಿದ್ದೀರನ್ನ, ಡೆಸಿಷನ್ ಮಾಡಬೇಕು ಒಂದು ಗೊಂದಲದಲ್ಲಿ ಇದ್ದೀರನ್ನ, ಮೆಡಿಟೇಟ್ ಮಾಡಿ. ಟೇಕ್ ದಟ್ ಬ್ರೇಕ್. ಯಾರ ಜೊತೆಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಟೇಕ್ ದಟ್ 1 ಡೇ ಬ್ರೇಕ್. ಭಾಳ ಜಾಸ್ತಿ ಮೆಡಿಟೇಟ್ ಮಾಡುವ ಮನುಷ್ಯ ಎಗೇನ್ ಮೆಡಿಟೇಷನಲ್ಲಿ ತಕ್ಷಣ ಅದು ಹಿಂದೂ ಮುಸ್ಲಿಮು, ಅದು BJP ಕಾಂಗ್ರೆಸ್ ಇಂಡಿಯಾದಲ್ಲಿ ಶುರು ಆಗ್ತಾ ಇದೆ. ಇದೆಲ್ಲ ರಿಲಿಜಿಯಸ್ ನ್ಯೂಟ್ರಲ್. ಟೇಕ್ ಯುವರ್ ಟೈಮ್. ನೀವೇ ನಿಮ್ಮ ಜೊತೆ ಕೂತ್ಕೊಂಡು ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ, ಆತ್ಮ ಏನು ಹೇಳ್ತಾ ಇದೆ, ಸ್ವಲ್ಪ ತಾವು ತಿಳ್ಕೊಂಡು ಟೇಕ್ ದಟ್ ಬ್ರೇಕ್. ಫ್ಯಾಮಿಲಿದಲ್ಲಿ ತುಂಬ ಫೈಟ್ ಆಗ್ತಾ ಇದೆ, ಒಂದು ಡೆಸಿಷನ್ ಮಾಡಲೇಬೇಕು, ಅರ್ಜೆಂಟಾಗಿ ಬಾಯಿ ಬಿಡಬೇಡ. ಟೇಕ್ ಅ ಬ್ರೇಕ್, ರೈಟ್. ಅದಕ್ಕೆ ಗಾಂಧೀಜಿಯವರು ಬಹುಶಃ ವರ್ಲ್ಡ್ ಲೀಡರ್ಸ್ನಲ್ಲಿ ಜಾಸ್ತಿ ಬರೆದಿದ್ದವರು ಗಾಂಧಿ. ಅಂದರೆ ಕಲೆಕ್ಟೆಡ್ ವರ್ಕ್ಸ್ ಬುಕ್ ಮಾತ್ರ ತಾವು ತಗೊಂಡಿದ್ದೀರನ್ನ ಸುಮಾರು ಒಂದು 37,000 ಪೇಜ್, 37,000 ಪೇಜಸ್ ಇಸ್ ಕಲೆಕ್ಟೆಡ್ ವರ್ಕ್ಸ್ ಗಾಂಧೀಜಿ ಬಗ್ಗೆ. ಅವರು ದೇಸಾಯಿ ಪರ್ಸನಲ್ ಸೆಕ್ರೆಟರಿ ಬರೆದ ಬುಕ್. ಸೊ ಗಾಂಧೀಜಿ ತರ ಯಾವ ಒಂದು ವರ್ಲ್ಡ್ ಲೀಡರ್ ಕೂಡ ಅಷ್ಟು ಬರೆದಿಲ್ಲ. ಎಲ್ಲ ಸಬ್ಜೆಕ್ಟ್ನಲ್ಲಿ, ಕೌ ಬಗ್ಗೆ, ಗೋಟ್ ಬಗ್ಗೆ, ಕ್ಯಾಮಲ್ ಬಗ್ಗೆ, ನಾಯಿ ಬಗ್ಗೆ, ಕ್ಯಾಟ್ ಬಗ್ಗೆ, ಇಂಡಿಯನ್ ಫಿಲಾಸಫಿ ಬಗ್ಗೆ, ಯೋಗ ಬಗ್ಗೆ, ಎವ್ರಿ ಸಿಂಗಲ್ ಥಿಂಗ್ ಗಾಂಧೀಜಿ ಬರೆದಿಟ್ಟು ಹೋಗಿದ್ದಾರೆ. ಯಾಕೆನಾ ಅವರು ಫಿಲಾಸಫಿ ಇಸ್ ಮೋರ್ ರೈಟಿಂಗ್. ನಮ್ಮ ಎಮಿನೆಂಟ್ ಕಾರ್ಟೂನಿಸ್ಟ್ ತರ ಮಾತು ಕಡಿಮೆ, ರೈಟಿಂಗ್ ಜಾಸ್ತಿ. ಅದಕ್ಕೆ ಗಾಂಧೀಜಿ ಸ್ಪೀಚ್ ಕೂಡ ಕಡಿಮೆ. ಸೊ ಡೌಟ್ನಲ್ಲಿ ಇರುವಾಗ ಜಾಸ್ತಿ ಮಾತಾಡಿ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಸ್ವಲ್ಪ ಸ್ಟೆಪ್ ಬ್ಯಾಕ್, ಕೀಪ್ ರೈಟಿಂಗ್, ಕೀಪ್ ಮೆಡಿಟೇಟಿಂಗ್. ಬಹುಶಃ ನಿಮ್ಮ ಲೈಫ್ನಲ್ಲಿ ನಿಮಗೆ ಉತ್ತರವು ಅಲ್ಲಿಯೇ ಸಿಗ್ತದೆ. ದಟ್ ಇಸ್ 1 ಲೆಸನ್ ವಿ ಆಲ್ ಹ್ಯಾವ್ ಟು ಟೇಕ್. ಆಮೇಲೆ ವೆರಿ ಇಂಪಾರ್ಟೆಂಟ್ 4 ಲೆಸನ್ಸ್: ವುಮನ್ ಎಂಪವರ್ಮೆಂಟ್, ಸೆಲ್ಫ್ ರಿಲಯನ್ಸ್, ಸ್ವರಾಜ್ ಈಸ್ ಓನ್ಲಿ ಮೀನಿಂಗ್ಫುಲ್ ಓನ್ಲಿ ಇಫ್ ಸೆಲ್ಫ್ ರಿಲಯನ್ಸ್ ಇಸ್ ದೇರ್. ಆಮೇಲೆ ಅನ್ಟಚಬಿಲಿಟಿ. ಆಮೇಲೆ ರಿಲಿಜಿಯನ್ ಅಟ್ ಇಟ್ಸ್ ಕೋರ್ ಇಸ್ ಕೈಂಡ್ನೆಸ್ ಅಂಡ್ ಕ್ಲೀನ್ಲಿನೆಸ್. ಅದೆಲ್ಲರೂ ಕೂಡ ನಾವು ಪಾಲನೆ ಮಾಡೋಣ. ನಾನು ಸ್ಪೆಷಲಿ ಸತೀಶ್ ಆಚಾರ್ಯ ಬಗ್ಗೆ ಒಂದು 2 ಮಾತು ನಾನು ಹೇಳ್ಬೇಕು. ರೀಸೆಂಟ್ಲಿ ನಾನು ಒಂದು ದೊಡ್ಡ ಪೊಲಿಟಿಷಿಯನ್ ಅವರ ಆಫೀಸ್ಗೆ ಹೋಗಿದ್ದೀನಿ. ಅಲ್ಲಿ ನೋಡುವಾಗ ನಮ್ಮ ಸತೀಶ್ ಆಚಾರ್ಯ ಅವರು ಕಾರ್ಟೂನ್ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಬಟ್ ನಾನು ಫ್ರೆಂಡ್ಲಿ ಆಗಿ ಕೂತ್ಕೊಂಡು ಮಾತಾಡುವಾಗ ನಾನು ಹೇಳಿದ್ದು, ಬಟ್
ಆಕ್ಚುಲಿ ಸತೀಶ್ ಆಚಾರ್ಯ ಅವ್ರಿಗೂ ಕುಂದಾಪುರದಲ್ಲಿ ಉಡುಪಿಯಲ್ಲಿ ತುಂಬಾ ಜನ ಅಟ್ಯಾಕ್ ಮಾಡ್ತಾರೆ. 6 ತಿಂಗಳಿಗೊಮ್ಮೆ ಅವರು ಬಹಳ ಫೇಮಸ್, ಎವ್ರಿ 6 ಮಂತ್ಸ್ ಗೆಟ್ಸ್ ವೆರಿ ಫೇಮಸ್. ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತಾರೆ ಸತೀಶ್ ಆಚಾರ್ಯ. ಯಾಕೆ ನಾವು ಒಂದು ಕಾರ್ಟೂನ್ ಮಾಡಿದ್ರೆ ಜನ ಬಂದು ಅಟ್ಯಾಕ್ ಮಾಡ್ತಾರೆ. ಈಗ ನೀವು ಸತೀಶ್ ಆಚಾರ್ಯ ಬೀಯಿಂಗ್ ಸತೀಶ್ ಆಚಾರ್ಯ ಅವರು ಅಷ್ಟು ಸ್ಟ್ರಾಂಗು, ಅವರು ವಾಪಸ್ ಅದೇ ಥರ ಕಾರ್ಟೂನ್ ಹಾಕೊಂಡು ಬರ್ತಾರೆ. ಬಿಕಾಸ್ ಈ ಬಿಲೀವ್ಸ್ ನನ್ನ ಫಂಡಮೆಂಟಲ್ ರೈಟ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ 19 ಪ್ರಕಾರ ಏನು ಬೇಕಲ್ಲ ನಾನು ಹೇಳ್ಬೋದು, ಮಾತಾಡಬಹುದು ಡಿಪೆಂಡಿಂಗ್ ಅಪಾನ್ ಮೈ ನಾಲೆಜ್. ಅದಕ್ಕೆ ಆ ಪೊಲಿಟಿಷಿಯನ್ ಹೇಳಿದ್ದು, ದೋ ವಿ ಮೈಟ್ ಡಿಸ್ಅಗ್ರಿ, ನಾನು ಸತೀಶ್ ಆಚಾರ್ಯ ಅವರು ತುಂಬ ವಿಷಯದಲ್ಲಿ ಡಿಸ್ಅಗ್ರಿ ಆಗಬಹುದು, ಬಟ್ ಐ ಎಂಜಾಯ್ ಆ್ಯಂಡ್ ಲೈಕ್ ಇಸ್ ಕಾರ್ಟೂನ್ಸ್ ಬಿಕಾಸ್ ಈ ಥರ ಕಾರ್ಟೂನ್ಸ್ ಇಲ್ಲನ ನಮ್ಮ ದೇಶದಕ್ಕೊಂದು ಬ್ಯಾರೋಮೀಟರ್ ಇರಲ್ಲ. ಡಾಕ್ಟ್ರಿಗೆ ಹೋಗುವಾಗ ನಮಗೊಂದು ಥರ್ಮೋಮೀಟರ್ ಬೇಕು, ಮೇಲೆ ಕೆಳಗೆ ಹಾಕ್ಬಿಟ್ಟು 99.6 ಡಿಗ್ರಿ ಹೇಳುವಾಗ ದಟ್ ಇಸ್ ಅನ್ ಇಂಡಿಕೇಟರ್ ಫಾರ್ ವೆದರ್ ದ ಬಾಡಿ ಇಸ್ ರೈಟ್ ಆರ್ ಬಾಡಿ ಇಸ್ ರಾಂಗ್. ಸೊ ಆಲ್ ಆಫ್ ದಿಸ್ ಎಮಿನೆಂಟ್ ಕಾರ್ಟೂನ್ಸ್, ಸುರೇಂದ್ರ ಅವರು, ನರೇಂದ್ರ ಅವರು, ಇಲ್ಲಿರುವ ವೆರಿ ಎಮಿನೆಂಟ್ ಸರ್, ಇಲ್ಲಿರುವ ನಮ್ಮ ಎಲ್ಲ ಕಾರ್ಟೂನಿಸ್ಟ್ ಅವರು ಕೂಡ ನಮ್ಮ ಸೊಸೈಟಿದಲ್ಲಿ ಇವರೆಲ್ಲ ಥರ್ಮೋಮೀಟರ್ ಥರ. ನಿಜವಾಗಿ ನಮ್ಮ ಸರ್ಕಾರ ಸರಿಯಾಗಿ ಹೋಗ್ತಾ ಇದೆ, ತಪ್ಪಾಗಿ ಹೋಗ್ತಾ ಇದೆ, ಅವರು ಕಾರ್ಟೂನ್ ನೋಡುವಾಗ ನಮಗೊಂದು ಐಡಿಯಾ ಸಿಗ್ತದೆ. ಯಾಕೆನಾ ಅದಕ್ಕೆ ನಮ್ಮ ಸುರೇಂದ್ರ ಸಾಹೇಬ್ರವ್ರು ಮಾತಾಡುವಾಗ ಅವರು ಹಿಂದೆ ಅಷ್ಟು ಬುಕ್ಸ್ ಇತ್ತು. ದರ್ ಲಾಟ್ ಆಫ್ ಬುಕ್ಸ್ ಬಿಹೈಂಡ್ ಯು ಸರ್ ವೆನ್ ಯು ಸ್ಪೋಕ್. ಬುಕ್ಸ್ ಅಬೌಟ್ ರಿಚ್ ಎಕನಾಮಿಕ್ಸ್, ಪೂರ್ ಎಕನಾಮಿಕ್ಸ್, ಎವ್ರಿ ಸಿಂಗಲ್ ನೋಬಲ್ ಲಾರೆಟ್ಸ್ ಬುಕ್ಸ್ ಬರುತ್ತೆ. ನಾವೆಲ್ಲ ತಿಳ್ಕೊಳ್ತೀವಿ ಕಾರ್ಟೂನ್ ಒಂದು ಪೆನ್ ಪೇಪರ್ ತಗೊಂಡೋಗಿ ಯು ಜಸ್ಟ್ ಪುಟ್ ಇಟ್ ಲೈಕ್ ದಿಸ್, ಆ ಥರ ಹಾಕ್ಬಿಟ್ಟು ಕಾರ್ಟೂನ್ ನಾವು ಹೇಳ್ತೀವಿ. ಎ ಕಾರ್ಟೂನಿಸ್ಟ್ ರೀಡ್ಸ್ ಮೋರ್ ದೆನ್ ಎನಿಬಡಿ. ಅವರು ಓದುವ ಒಂದು ಬುಕ್ ಕೆಪಾಸಿಟಿ ನಾವು ಯಾರು 100% ಓದಲ್ಲ. ಎ ಕಾರ್ಟೂನಿಸ್ಟ್ ಹ್ಯಾಸ್ ಗಾಟ್ ಸೋ ಮಚ್ ಇಂಟ್ಯೂಷನ್, ಅವ್ರಿಗಿರುವ ಇಂಟ್ಯೂಷನ್ ನಮಗಿರಲ್ಲ. ಅವ್ರು ಎಲ್ಲ ಕಡೆ ಸಿಗ್ನಲ್ ಪಿಕ್ ಮಾಡ್ತಾ ಇರ್ತಾರೆ, ಆಟೋದಲ್ಲಿ ಹೋಗುವ ಡ್ರೈವರ್ ಜೊತೆಗೆ ಮಾತಾಡ್ತಾರೆ, ಡಿಮಾನಿಟೈಸೇಷನ್ ಸರಿಯಾ ತಪ್ಪ, ಕಾಶ್ಮೀರ್ ಇಶ್ಯೂ ಸರಿಯಾ ತಪ್ಪ, ಅಯೋಧ್ಯೆ ಇಶ್ಯೂ ಸರಿಯಾ ತಪ್ಪ. ದೇ ಟೇಕ್ ಲಾಟ್ ಆಫ್ ಫೀಡ್ಬ್ಯಾಕ್ ಫ್ರಮ್ ಲಾಟ್ ಆಫ್ ಪೀಪಲ್. ಇಂಟ್ಯೂಷನ್ ಹೇಳ್ತೀವಿ ನಾವು, ಇಂಟ್ಯೂಷನ್. ಆಮೇಲೆ ಈ ಥರ ಸಮಾರಂಭದಲ್ಲಿ ಪಬ್ಲಿಕ್ ಜೊತೆಗೆ ಜಾಸ್ತಿ ಚಿಟ್ಚಾಟ್ ಮಾಡ್ತಾರೆ. ದಟ್ ಇಸ್ ವೈ ದಟ್ ಕಾರ್ಟೂನ್ ಒಂದು ಹಿಂದೂದಲ್ಲಿ 1200 ವರ್ಡ್ಸ್ನಲ್ಲಿ ಎಡಿಟೋರಿಯಲ್ ಪೇಜ್ ಏನು ಬರೀತಿರೋ, ದ ಸೇಮ್ ಇಂಪ್ಯಾಕ್ಟ್ ಮಿಸ್ಟರ್ ಸುರೇಂದ್ರಸ್ ಕಾರ್ಟೂನ್ ವಿಲ್ ಕ್ಯಾರಿ. ಯುವರ್ ಒನ್ ಕಾರ್ಟೂನ್ ವಿಲ್ ಕ್ಯಾರಿ ದ ಸೇಮ್ ಇಂಪ್ಯಾಕ್ಟ್ ವಿಚ್ ದಟ್ ಎಡಿಟೋರಿಯಲ್ ಪೇಜ್ ವಿಲ್ ಕ್ಯಾರಿ. ಸೊ ಅದಕ್ಕೆ ನಾವು ಎಲ್ಲ ಕಾರ್ಟೂನಿಸ್ಟ್ ಅವರು ನಮ್ಮ ಇಂಡಿಯಾದಲ್ಲಿ ವಿ ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್ ದೇಮ್. ಅವರು ಸ್ವಲ್ಪ ನೀರು ಹಾಕಿ, ಪೆಸ್ಟಿಸೈಡ್ ಹಾಕಬೇಡ, ಆರ್ಗ್ಯಾನಿಕ್ ಮೆನ್ಯೂರ್ ಹಾಕಿ, ಅವ್ರಿಗೆಲ್ಲ ಒಳ್ಳೆಯ ಒಂದು ಮಣ್ಣಾಕಿ, ಆ ಕಾರ್ಟೂನಿಸ್ಟ್ ಅವರು ಚೆನ್ನಾಗಿ ಬೆಳಲಿಕ್ಕೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡೋದು ನಮ್ಮ ಎಲ್ಲರೂ ಕೂಡ ಕರ್ತವ್ಯ. ಕಾರ್ಟೂನ್ ಲವರ್ಸ್ ಯಾರಾದರೂ ಅವ್ರಿಗೆ ಅಟ್ಯಾಕ್ ಮಾಡುವಾಗ ರಿಫ್ರೆನ್ಸ್ ಮಾಡೋದು ಕೂಡ ನಮ್ಮ ಕರ್ತವ್ಯ. ಸೊ ಮೀ ಆ್ಯಂಡ್ ಸತೀಶ್ ಆಚಾರ್ಯ ಮೈಟ್ ಡಿಫರ್ ಆನ್ ಸರ್ಟನ್ ಫಿಲಾಸಫೀಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಇಟ್ಸ್ ಓಕೆ. ದಟ್ ಇಸ್ ಬಿಕಾಸ್ ಐ ಆಮ್ ಅನ್ ಇನ್ಸೈಡರ್ ಆಫ್ ಅ ಗೌರ್ಮೆಂಟ್ ಇನ್ಸೈಡ್ ಅಂತ ನೋಡುವ ಮನುಷ್ಯ ನಾನು. ಸತೀಶ್ ಆಚಾರ್ಯ ಔಟ್ಸೈಡ್ ಅಂತ ನೋಡುವವರು. 100% ಓಕೆ ದಟ್ ವಿ ಡಿಸ್ಅಗ್ರಿ ಆನ್ ಸಮಥಿಂಗ್. ಬಟ್ ಎಲ್ಲರೂ ಕೂಡ ಕಾರ್ಟೂನಿಸ್ಟ್ ಅವರು ಪ್ರೊಟೆಕ್ಟ್ ಮಾಡುವ ಒಂದು ಇದು ಮಾಡಲೇಬೇಕು. ಸೊ ಕುಂದಾಪುರದಲ್ಲಿ ನಮ್ಮ ಗೋಕರ್ಣನಾಥ್ ಬೆಲ್ಟ್ಲಿருந்து ಕೆಳಗಡೆ ಬೇರೆ ಇಟ್ ಇಸ್ ಅ ಕಾರ್ಟೂನ್ ಹಬ್ಬು. ಕಾರ್ಟೂನ್ ಹಬ್ಬ ಅಂತ ಹೇಳುವ ಕಾರ್ಟೂನ್ ಹಬ್ಬ ಹೇಳಬೇಕು. ಬಿಕಾಸ್ ಕರ್ನಾಟಕದಲ್ಲಿರುವ ಎಲ್ಲ ಕಾರ್ಟೂನಿಸ್ಟ್ ಇಲ್ಲಿಯೇ ವಾಸಾಗಿ, ಇಲ್ಲಿಯೇ ಹುಟ್ಟು, ಇಲ್ಲಿಯೇ ಬೆಳೆದು ಅಕ್ರಾಸ್ ದ ವರ್ಲ್ಡ್ ತಾವೆಲ್ಲ ಹೋಗಿದ್ದೀರಾ. ಸೊ ತಮ್ಮ ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿ ಬರಲಿ, ತಾವು ನಿಜವಾಗಿ ಏನು ಹೇಳಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಜೋರಾಗಿ ಹೇಳಲಿಕ್ಕೆ ತಮಗೆ ಧೈರ್ಯ ಬರಲಿ. ನಾವು ಕೂಡ ನಿಮ್ಮ ಕಾರ್ಟೂನ್ ಡಿಸ್ಅಗ್ರಿ ಮಾಡುವಾಗ ಅದು ಒಪ್ಪಿಕೊಳ್ಳಿಕ್ಕೆ ನಮಗೂ ಆ ಮೈಂಡ್ ಸೆಟ್ ಬರಲಿ, ನಮಗೂ ಆ ಮೆಚೂರಿಟಿ ಬರಲಿ. ವಿತ್ ದಿಸ್ ಆಲ್ ದಿ ಕಾರ್ಟೂನಿಸ್ಟ್ ಹಿಯರ್, ಶೌಟ್ ಔಟ್ ಟು ಆಲ್ ಆಫ್ ಯು, ಆಲ್ ದಿ ಎಮಿನೆಂಟ್ ಪೀಪಲ್. ಅವರೆಲ್ಲರೂ ಕೂಡ ದೇವರು ತಮ್ಮೆಲ್ಲರೂ ಭಾಳ ಒಳ್ಳೆ ಚೆನ್ನಾಗಿ ಇಟ್ಕೊಳ್ಳಿ.